ಪುನರುತ್ಥಾನ ಅಂದ್ರೆ ಎದಕ್ಕಂತಾರಪ್ಪ ಅಂತಂದ್ರೆ ನಾವು ನೋಡ್ತೇವೆ, ಸತ್ತು ಸಮಾಧಿ ಮಾಡಲ್ಪಟ್ಟು ತಿರುಗಿ ಎದ್ದು ಬಂದ ಮೇಲೆ ಇನ್ನು ಯಾವತ್ತೂ ಕೂಡ ಸಾಯುವುದಿಲ್ಲಲ್ರಿ. ಅದಕ್ಕೇನಂತಾರ? ಪುನರುತ್ಥಾನ ಅಂತಾರ. ಅರ್ಥ ಆಯ್ತಾ? ನಾವು ನೋಡ್ತೇವೆ ನನ್ನ ಪ್ರೀತಿ ದೇವರ ಮಕ್ಕಳೇ, ಇವತ್ತು ನಾವೆಲ್ಲರೂ ಕೂಡ ಪುನರುತ್ಥಾನದ ದಿನದಲ್ಲಿ ನಾವೆಲ್ಲರೂ ಕೂಡ ಸೇರಿ ಬಂದಿದ್ದೇವೆ. ನಾವು ನೋಡ್ತೇವೆ ನನ್ನ ಪ್ರೀತಿ ದೇವರ ಮಕ್ಕಳೇ, ಸಮಯದಲ್ಲಿ ಪುನರುತ್ಥಾನ ಅಂತಂದ ತಕ್ಷಣ ನಾವು ನೋಡ್ತೇವೆ, ಈ ಲೋಕದಲ್ಲಿ ಅನೇಕ ಸಮಾಧಿಗಳಿವೆ, ಅನೇಕ ಗಣ್ಯರ ಸಮಾಧಿ ಇದೆ, ಅನೇಕ ಸ್ವಾತಂತ್ರ್ಯ ಹೋರಾಟಗಾರರ ಸಮಾಧಿ ಇದೆ. ಇವತ್ತು ನಾವು ನೋಡ್ತಿದ್ದೇವೆ, ಅನೇಕರು ದೇಶಕ್ಕಾಗಿ ಹೋರಾಡಿದಂಥವರ ಸಮಾಧಿ ಇವತ್ತು ನಮ್ಮ ಮಧ್ಯದಲ್ಲೇ. ಅದನ್ನು ನೋಡ್ತೇವೆ ನನ್ನ ಪ್ರೀತಿ ದೇವರ ಮಕ್ಕಳೇ, ಇವತ್ತು ಅವ್ರು ಎಷ್ಟೇ ಹೋರಾಟಗಾರರಾಗಿರ್ಲಿ, ಅವರೆಷ್ಟೇ ಜ್ಞಾನಿಗಳಾಗಿರ್ಲಿ, ಅವರೆಷ್ಟೇ ಪರಾಕ್ರಮಶಾಲಿಗಳಾಗಿರ್ಲಿ, ಅವರೆಷ್ಟೇ ಪಂಡಿತರಾಗಿರ್ಲಿ, ಅದನ್ನ ನಾವು ನೋಡ್ತೇವೆ ನನ್ನ ಪ್ರೀತಿ ದೇವರ ಮಕ್ಕಳೇ, ಈ ಮರಣ ಅಂತಕ್ಕಂಥದ್ದು ಅವ್ರನ್ನು ಕೇವಲ ಸಮಾಧಿಗೆ ಮಾತ್ರ ಸೀಮಿತ ಮಾಡಿಬಿಟ್ಟಿದೆ ಅಂತ ಹೇಳಿರಿ. ಹಲ್ಲೆಲೂಯಾ. ಈ ಮರಣ ಅಂತಕ್ಕಂಥದ್ದು ನಾವು ನೋಡ್ತೇವೆ, ಅವರೆಷ್ಟೇ ಜ್ಞಾನಿಗಳಾಗಿದ್ರು ಕೂಡ ಅವರನ್ನು ಕೇವಲ ಸಮಾಧಿಗೆ ಮಾತ್ರ ಸೀಮಿತ ಮಾಡಿಬಿಟ್ಟಿದೆ ಅಂತ ಹೇಳಿರಿ. ಹಲ್ಲೆಲೂಯಾ. ನಾವು ನೋಡ್ತೇವೆ ನನ್ನ ಪ್ರೀತಿ ದೇವರ ಮಕ್ಕಳೇ, ನಮ್ಮ ದೇಶದಲ್ಲಿ ದೊಡ್ಡ ದೊಡ್ಡ ವ್ಯಕ್ತಿಗಳು ಇವತ್ತು ನಮ್ಮ ದೇಶವನ್ನು ಆಳದಂಥವ್ರು ಇವತ್ತು ನಮ್ಮ ಮಧ್ಯದಲ್ಲಿ ಇಲ್ಲ. ನಾವು ನೋಡ್ತೇವೆ, ಒಂದ್ ವೇಳೆ ದೆಹಲಿಯಲ್ಲಿ ನೀವು ಒಂದ್ ವೇಳೆ ಮಹಾತ್ಮ ಗಾಂಧಿ ಸಮಾಧಿ ಹತ್ರ ನೀವು ಹೋದ್ರಪ್ಪ ಅಂತಂದ್ರೆ ಅದಕ್ಕೆ ಒಂದು ಹೆಸರಿಟ್ಟಿದ್ದಾರೆ. ಮಹಾತ್ಮ ಗಾಂಧಿ ಇರುವಂತ ಸಮಾಧಿಯ ಹೆಸರು, ಆ ಸ್ಥಳದ ಹೆಸರೇನಪ್ಪ ಅಂತಂದ್ರೆ ರಾಜ್ ಘಾಟ್ ಎಂಬುದಾಗಿ ನೋಡ್ತೀವಿ ಅಂತ ಹೇಳಿರಿ. ಹಲ್ಲೆಲೂಯಾ. ನಮ್ಮ ದೇಶಕ್ಕಾಗಿ, ಸ್ವಾತಂತ್ರ್ಯಕ್ಕಾಗಿ ಬ್ರಿಟಿಷರೊಂದಿಗೆ ಹೋರಾಡಿ ನಮ್ಮ ದೇಶಕ್ಕೆ ಸ್ವಾತಂತ್ರ್ಯವನ್ನು ತಂದುಕೊಂಡಂತ ಮಹಾತ್ಮ ಗಾಂಧಿಯವರ ಸಮಾಧಿ ಕೂಡ ಇವತ್ತು ನಾವು ನೋಡ್ತಿದ್ದೇವೆ. ಎಲ್ಲಿದೆ ಎಂಬುದಾಗಿ ನೋಡ್ತಿದ್ದೇವೆ, ದೆಹಲಿಯಲ್ಲಿ ಅದು ರಾಜ್ ಘಾಟ್ ಅಂತಕ್ಕಂಥ ಸ್ಥಳದಲ್ಲಿ ಇದೆ ಎಂಬುದಾಗಿ ನೋಡ್ತಿದ್ದೇವೆ. ಅವರ ಸಮಾಧಿಯು ಕೂಡ ಏನಾಗಿದೆ ಅಂದ್ರೆ ಅದು ಮುಚ್ಚಲ್ಪಟ್ಟಿದೆ ಎಂಬುದಾಗಿ ನೋಡ್ತೀವಿ ಅಂತ ಹೇಳಿರಿ. ಹಲ್ಲೆಲೂಯಾ. ಮತ್ತೆ ಎರಡನೇದಾಗಿ ನಾವು ನೋಡ್ತಿದ್ದೇವೆ, ನಮ್ಮ ದೇಶದ ಮೊಟ್ಟ ಮೊದಲನೇ ಪ್ರಧಾನಮಂತ್ರಿ ಜವಾಹರ್ಲಾಲ್ ನೆಹರು ಎಂಬುದಾಗಿ ನೋಡ್ತಾ ಇದೀವಿ ಅಂತ ಹೇಳಿರಿ. ಈ ಜವಾಹರ್ಲಾಲ್ ನೆಹರು ಕೂಡ ನಮ್ಮ ದೇಶದ ಮೊದಲನೇ ಪ್ರಧಾನಮಂತ್ರಿ ಅವರು. ಇವತ್ತು ಅವರ ಸಮಾಧಿ ಎಲ್ಲಿದೆ ಎಂಬುದಾಗಿ ನೋಡ್ತಿರೋ ಸಂದರ್ಭದಲ್ಲಿ ಅವರ ಸಮಾಧಿ ಯಾವ ಸ್ಥಳದಲ್ಲಿದೆಯಪ್ಪ ಅಂತಂದ್ರೆ ಶಾಂತಿ ವನ್ ಎಂಬುದಾಗಿ ಅವರ ಸಮಾಧಿಯ ಸ್ಥಳ ಇದೆ ಅಂತ ಹೇಳಿರಿ. ಹಲ್ಲೆಲೂಯಾ. ಅವರ ಸಮಾಧಿಯ ಸ್ಥಳದ ಹೆಸರೇನ್ರಿ? ಶಾಂತಿ ವನ್ ಎಂಬುದಾಗಿ ನೋಡ್ತಾ ಇದೀವಿ. ಅದೇ ರೀತಿಗೆ ನಾವು ನೋಡ್ತೇವೆ ನನ್ನ ಪ್ರೀತಿ ದೇವರ ಮಕ್ಕಳೇ, ನಮ್ಮ ದೇಶದ ಒಂದು ಬಹಳ ಮೋಸ್ಟ್ ಪವರ್ಫುಲ್ ಆಗಿರುವಂತ ಹೆಣ್ಣು ಮಗಳಾದಂತ ಇಂದಿರಾ ಗಾಂಧಿ, ನಮ್ಮ ದೇಶದ ಹೆಣ್ಣು ಮಗಳಾಗಿರುವಂತ ಇಂದಿರಾ ಗಾಂಧಿಗೆ ಇನ್ನೊಂದು ಹೆಸರಿದೆ ನಮ್ಮ ದೇಶದಲ್ಲಿ, ಉಕ್ಕಿನ ಮಹಿಳೆ ಎಂಬುದಾಗಿ ಆಕೆಗೆ ಹೆಸರು ಕೊಟ್ಟಿದ್ದಾರೆ ಅಂತ ಹೇಳಿರಿ. ಹಲ್ಲೆಲೂಯಾ. ಆಕೆಗೆ ಇನ್ನೊಂದು ಹೆಸರೇನ್ರಿ? ಉಕ್ಕಿನ ಮಹಿಳೆ ಎಂಬುದಾಗಿ ಹೆಸರು ಕೊಟ್ಟಿದ್ದಾರೆ. ನಾವು ನೋಡ್ತೇವೆ, ನಮ್ಮ ದೇಶವನ್ನು ಆಳಿದಂತ ಪ್ರಧಾನಮಂತ್ರಿ ಶ್ರೀಮತಿ ಇಂದಿರಾ ಗಾಂಧಿ ಅವರ ಒಂದು ಸಮಾಧಿಯ ಸ್ಥಳ, ಅದರ ಹೆಸರೇನಪ್ಪ ಅಂತಂದ್ರೆ ಶಕ್ತಿ ಸ್ಥಳ ಎಂಬುದಾಗಿದೆ ಅಂತ ಹೇಳಿರಿ. ಹಲ್ಲೆಲೂಯಾ. ಇಂದಿರಾ ಗಾಂಧಿ ಅವರ ಒಂದು ಸಮಾಧಿಯ ಸ್ಥಳದ ಹೆಸರೇನ್ರಿ? ಶಕ್ತಿ ಸ್ಥಳ. ಅದಾದ ನಂತರ ನಾವು ನೋಡ್ತೇವೆ ಅವರ ಮಗನಾಗಿರುವಂತ ರಾಜೀವ್ ಗಾಂಧಿ ಕೂಡ ಆತನು ಕೂಡ ಸಮಾಧಿ ಮಾಡಲ್ಪಟ್ಟಿದೆ. ಆ ಸಮಾಧಿಯಲ್ಲಿ ಯಾವ ಸ್ಥಳದಲ್ಲಿ ಇದೆಯಪ್ಪ ಅಂತಂದ್ರೆ ಆತನ ಸ್ಥಳ, ಒಂದು ಸಮಾಧಿಯ ಸ್ಥಳದ ಹೆಸರೇನಪ್ಪ ಅಂತಂದ್ರೆ ವೀರ್ ಭೂಮಿ ಎಂಬುದಾಗಿ ಇಟ್ಟಿದ್ದಾರೆ ಅಂತ ಹೇಳಿರಿ. ಹಲ್ಲೆಲೂಯಾ. ಏನ್ರಿ? ವೀರ್ ಭೂಮಿ. ಅದೇ ರೀತಿಗೆ ನಾವು ನೋಡ್ತೇವೆ ನನ್ನ ಪ್ರೀತಿ ದೇವರ ಮಕ್ಕಳೇ, ಇವತ್ತು ನಮ್ಮ ದೇಶದ ಒಂದು ರಾಜ್ಯಾಂಗವನ್ನು ರಚನೆ ಮಾಡಿದಂತ, ಇವತ್ತು ಭಾರತ ದೇಶಕ್ಕೆ ಇವತ್ತು ಸಂವಿಧಾನವನ್ನು ತಂದುಕೊಟ್ಟಂತ ಡಾಕ್ಟರ್ BR ಅಂಬೇಡ್ಕರ್ ಅವರ ಸಮಾಧಿ ಕೂಡ ಇವತ್ತು ನಾವು ನೋಡ್ತೇವೆ. ಅವರ ಒಂದು ಸಮಾಧಿ ಒಂದು ಸ್ಥಳದ ಹೆಸರೇನಪ್ಪ ಅಂತಂದ್ರೆ ನಾವು ನೋಡ್ತೇವೆ ಅಲ್ಲಿ ಚೈತ್ಯ ಭೂಮಿ ಎಂಬುದಾಗಿ ಆ ಸಮಾಧಿಯ ಒಂದು ಸ್ಥಳದ ಹೆಸರು ಅಂತ ಹೇಳಿರಿ. ಹಲ್ಲೆಲೂಯಾ. ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಸಮಾಧಿಯ ಸ್ಥಳದ ಹೆಸರೇನ್ರಿ? ಚೈತ್ಯ ಭೂಮಿ ಎಂಬುದಾಗಿ ನಾವು ನೋಡ್ತೇವೆ. ಅವರ ಸಮಾಧಿ ಸ್ಥಳ ಇದೆ, ಅದನ್ನು ಕೂಡ ನಾವು ನೋಡ್ತೇವೆ. ಕೊನೆಯದಾಗಿ ನಾವು ನೋಡ್ತೇವೆ ಬಾಬು ಜಗಜೀವನ್ ರಾವ್ ಅಂತಕ್ಕಂಥ ಒಬ್ಬ ಮಹಾ ವ್ಯಕ್ತಿಯ ಒಂದು ಆತನ ಸಮಾಧಿಯನ್ನು ಕೂಡ ನಾವು ನೋಡ್ತೇವೆ. ಆತನ ಸಮಾಧಿಯ ಒಂದು ಸ್ಥಳದ ಹೆಸರೇನಪ್ಪ ಅಂತಂದ್ರೆ ಆತನು ಎಲ್ಲಿ ಇಟ್ಟಿದ್ದಾರಪ್ಪ ಅಂತಂದ್ರೆ ಆತನಿಗೆ ಸಮಾಧಿ ಮಾಡಿರುವಂತ ಸ್ಥಳದ ಹೆಸರೇನಪ್ಪ ಅಂತಂದ್ರೆ ಸಮತಾ ಸ್ಥಳ ಎಂಬುದಾಗಿ ಇಟ್ಟಿದ್ದಾರೆ ಅಂತ ಹೇಳಿರಿ. ಹಲ್ಲೆಲೂಯಾ. ಯಾವ ಸ್ಥಳ ರೀ ಅದು? ಸಮತಾ ಸ್ಥಳ. ಹೆಸರಿನಾಗೆ ಸಮಾನತೆ ಅದ, ಅದ್ರ ಕೆಲಸದಾಗ ಎಲ್ಲಿ ಸಮಾನತೆ ಅಂತಕ್ಕಂಥದ್ದಿಲ್ಲ.
ನಾವು ನೋಡ್ತೇವೆ ನನ್ನ ಪ್ರೀತಿಯ ದೇವರ ಮಕ್ಕಳೇ, ಇಷ್ಟು ಜನ ಎಲ್ಲ ಕೂಡ ನಾವು ನೋಡ್ತಿದ್ದೇವೆ. ಇವತ್ತು ಲೋಕದಲ್ಲಿರುವಂತಹ ಚರಿತ್ರೆಯಲ್ಲಿ ಇದ್ದಂಥವ್ರು ಅನೇಕರು ಕೂಡ ಇವತ್ತು ನಾವು ನೋಡ್ತಿದ್ದೇವೆ. ಇವತ್ತು ಎಲ್ಲ ಜ್ಞಾನಿಗಳು, ಪಂಡಿತರು, ಶ್ರೇಷ್ಠರು, ಪರಾಕ್ರಮಶಾಲಿಗಳು ಎಲ್ಲರೂ ಕೂಡ ಏನಾಗಿದ್ದಾರಪ್ಪ ಅಂತಂದ್ರೆ ಕೇವಲ ಸಮಾಧಿಗೆ ಮಾತ್ರ ಅವರು ಏನಾಗಿದ್ದಾರೆ ಅಂದ್ರೆ ಅವರು ಸೀಮಿತವಾಗಿದ್ದಾರೆ. ಆದರೆ ಇವತ್ತು ನಾವು ನೋಡ್ತಿದ್ದೇವೆ ಇಡೀ ಪ್ರಪಂಚದಲ್ಲಿ ಒಬ್ಬನೇ ಒಬ್ಬ ವ್ಯಕ್ತಿ ನಾವು ನೋಡ್ತೇವೆ, ಅದು ಯೇಸು ಕ್ರಿಸ್ತನು. ಈ ಲೋಕದಲ್ಲಿರುವಂತಹ ಪ್ರಪಂಚದಲ್ಲಿರುವಂತಹ ಎಲ್ಲಾ ಸಮಾಧಿಗಳು ಮುಚ್ಚಲ್ಪಟ್ಟಿವೆ, ಆದರೆ ನಾವು ನೋಡ್ತೇವೆ ಯೇಸು ಕ್ರಿಸ್ತನ ಸಮಾಧಿ ಮಾತ್ರ ಇಂದಿನವರೆಗೂ ಕೂಡ ಅದು ಏನಾಗಿದೆ ಅಂತಂದ್ರೆ ಖಾಲಿ ಇದೆ ಎಂಬುದಾಗಿ ನೋಡ್ತಿದ್ದೇವೆ ಅಂತ ಹೇಳಿರಿ. ಹಲ್ಲೆಲೂಯ, ಹಲ್ಲೆಲೂಯ. ಹಾಗಾದ್ರೆ ಬನ್ನಿ ನನ್ನ ಪ್ರೀತಿ ದೇವರ ಮಕ್ಕಳೇ, ಇವತ್ತು ನಾವೆಲ್ಲರೂ ಕೂಡ ಒಂದ್ ಸ್ವಲ್ಪ ದೇವರ ವಾಕ್ಯದಲ್ಲಿ ಇವತ್ತು ಯೇಸುವಿನ ಪುನರುತ್ಥಾನ ನಮಗೆ ಏನು ತೆಗೆದುಕೊಂಡು ಬಂದಿದೆ ಎಂಬುದಾಗಿ ನಾವು ಧ್ಯಾನ ಮಾಡೋಣ ಅಂತ ಹೇಳಿರಿ. ಹಲ್ಲೆಲೂಯ. ಯೇಸು ಕ್ರಿಸ್ತನ ಪುನರುತ್ಥಾನವು, ಯೇಸು ಕ್ರಿಸ್ತನ ಒಂದು ಭೂಸ್ಥಾಪನೆಯು, ಯೇಸು ಕ್ರಿಸ್ತನ ಒಂದು ಮರಣವು, ಯೇಸು ಕ್ರಿಸ್ತನ ಒಂದು ಪುನರುತ್ಥಾನದ ಒಂದು ಶಕ್ತಿಯು ನಮಗೆ ದೇವರ ಮಕ್ಕಳಿಗೆ ಏನನ್ನು ತೆಗೆದುಕೊಂಡು ಬಂದಿದೆ ಅಂತಕ್ಕಂಥದ್ದು ಸ್ವಲ್ಪ ನಾವಿವತ್ತು ದೇವರು ಯೇಸು ಕ್ರಿಸ್ತನ ಪುನರುತ್ಥಾನದ ಮೂಲಕವಾಗಿ ನಮಗೆ ತೆಗೆದುಕೊಂಡು ಬಂದಂತ ಕೆಲವು ಆಶೀರ್ವಾದಗಳನ್ನು ಇವತ್ತು ನಾವು ಧ್ಯಾನ ಮಾಡೋಣ. ಕಾರಣ ಏನಪ್ಪಾ ಅಂತಂದ್ರೆ ಈ ದಿನ ಯಾವುದಪ್ಪ ಅಂತಂದ್ರೆ ಇದು ಮರಣವನ್ನು, ಲೋಕವನ್ನು, ಸೈತಾನನ್ನು, ಸಮಾಧಿಯನ್ನು ಜಯಿಸಿದಂತ ವಿಜಯ ಪುನರುತ್ಥಾನ ದಿನವಾಗಿರುವುದರಿಂದ ಆ ಪುನರುತ್ಥಾನ, ಆ ಯೇಸುವಿನ ಪುನರುತ್ಥಾನ ಇವತ್ತು ನಮಗೆ ಏನು ತೆಗೆದುಕೊಂಡು ಬಂದಿದೆ, ನಮಗೆ ಎಂತ ಆಶೀರ್ವಾದಗಳನ್ನು ತೆಗೆದುಕೊಂಡು ಎಂಬುದಾಗಿ ಇವತ್ತು ನಾವು ಸ್ವಲ್ಪ ಹೊತ್ತು ದೇವರ ವಾಕ್ಯದಿಂದ ನಾವು ಧ್ಯಾನ ಮಾಡೋಣ. ಬನ್ನಿ ನನ್ನ ಪ್ರೀತಿ ದೇವರ ಮಕ್ಕಳೇ, ಒಂದು ವೇಳೆ ಯೇಸುವಿನ ಪುನರುತ್ಥಾನ ನಿನ್ನ ಜೀವಿತದಲ್ಲಿ ಏನ್ ತೆಗೆದುಕೊಂಡು ಬಂದಿದೆ, ಯೇಸು ಪುನರುತ್ಥಾನವಾಗಿದ್ರ ಮೂಲಕವಾಗಿ ದೇವರು ನನ್ನ ಜೀವಿತದಲ್ಲಿ ಏನ್ ಮಾಡಿದೆ ಎಂಬುದಾಗಿ ನಿನ್ನ ಜೀವಿತದಲ್ಲಿ ಒಂದು ಪ್ರಶ್ನೆ ಇಟ್ಕೊಂಡು ಈ ಸಮಯದಲ್ಲಿ ನೀನು ಕೂತ್ಕೊಂಡಿದ್ದೀಪ್ಪ ಅಂತಂದ್ರೆ ಈ ಈಸ್ಟರ್ ಸಂದರ್ಭದಲ್ಲಿ ದೇವರು ನಿನ್ನೊಂದಿಗೆ ಮಾತಾಡ್ಲಿಕ್ಕೆ ಆತನು ಇಷ್ಟವುಳ್ಳವನಾಗಿದ್ದಾನೆ. ಈ ಒಂದು ಈಸ್ಟರ್ ಸಂದರ್ಭದಲ್ಲಿ, ಈ ಪುನರುತ್ಥಾನ ಸಂದರ್ಭದಲ್ಲಿ ದೇವರು ನಿನಗೆ ಆತನ ಪುನರುತ್ಥಾನದ ಮೂಲಕವಾಗಿ ನಿನ್ನ ಜೀವಿತಕ್ಕೆ ಏನು ಪ್ರಯೋಜನ ತಂದಿದ್ದಾನೆ ಎಂಬುದಾಗಿ ಆತ ನಿನ್ ಜೊತೆ ಮಾತಾಡಲು ಆತನ ಸಿದ್ಧನಾಗಿದ್ದಾನೆ. ನೀನು ಸಿದ್ಧಳಾಗಿದ್ದೆ ಕೇಳೋದಕ್ಕೋಸ್ಕರವಾಗಿ, ನೀನು ಸಿದ್ಧನಾಗಿದೆಯಾ ಕೇಳೋದಕ್ಕೋಸ್ಕರವಾಗಿ, ನೀನು ಸಿದ್ಧ ಮನಸ್ಸಿನಿಂದ ಸಿದ್ಧವಾಗಿರೋದಾದ್ರೆ ಖಂಡಿತವಾಗಿ ದೇವರು ನಿನ್ನ ಜೊತೆ ಮಾತಾಡ್ತಾನೆ ಅಂತ ಹೇಳಿರಿ. ಹಲ್ಲೆಲೂಯ, ಹಲ್ಲೆಲೂಯ. ಹಾಗಾದ್ರೆ ಬನ್ನಿ ನನ್ನ ಪ್ರೀತಿ ದೇವರ ಮಕ್ಕಳೇ, ಯೇಸುವಿನ ಪುನರುತ್ಥಾನ ಒಂದು ಶಕ್ತಿ, ಯೇಸುವಿನ ಪುನರುತ್ಥಾನದ ಬಲ ವಿಶ್ವಾಸಿ ಮಕ್ಕಳಾಗಿರುವಂತ ನಮಗೆ, ದೇವರ ಮಕ್ಕಳಾಗಿರುವಂತ ನಮಗೆ ಅದು ತೆಗೆದುಕೊಂಡು ಬಂದಂತ ಮೊಟ್ಟ ಮೊದಲನೇ ಆಶೀರ್ವಾದ. ದಯವಿಟ್ಟು ನೀವು ರೋಮ ಪತ್ರಿಕೆ 4ನೇ ಅಧ್ಯಾಯ 25ನೇ ವಚನ ದಯವಿಟ್ಟು ಸ್ಪಷ್ಟವಾಗಿ ಗಟ್ಟಿಯಾಗಿ ಯಾರಾದರೂ ಬೇಗನೆ ಓದಿ ನನಗೆ ಸಹಾಯ ಮಾಡಬೇಕೆಂಬುದಾಗಿ ನಿಮ್ಮಲ್ಲಿ ಪ್ರೀತಿಯಿಂದ ನಾನು ಮನವಿ ಮಾಡ್ಕೊಳ್ತಾ ಇದ್ದೇನೆ. ರೋಮ ಪತ್ರಿಕೆ 4ನೇ ಅಧ್ಯಾಯ 25ನೇ ವಚನ ದಯವಿಟ್ಟು ಯಾರಾದರೂ, ನಮ್ಮ ಕರ್ತನಾಗಿರುವಂತ ಯೇಸುವನ್ನು ಸತ್ತವರೊಳಗಿಂದ ಎಬ್ಬಿಸಿದ ದೇವರನ್ನು, ಸತ್ತವರೊಳಗಿಂದ ಎಬ್ಬಿಸಿದಂತ ದೇವರನ್ನು ನಂಬುವಂತ ನಮಗೆ ನಂಬಿಕೆಯು ನೀತಿ ಎಂದು ಎಣಿಸಲ್ಪಡುವುದು, ನಂಬಿಕೆಯು ನೀತಿ ಎಂಬುದಾಗಿ ಎಣಿಸಲ್ಪಡುವುದು. ದೇವರು ಆತನನ್ನು ನಮ್ಮ ಅಪರಾಧಗಳ ನಿಮಿತ್ತ ಮರಣಕ್ಕೆ ಒಪ್ಪಿಸಿಕೊಟ್ಟು, ನಮ್ಮ ಅಪರಾಧಗಳ ನಿಮಿತ್ತವಾಗಿ ಮರಣಕ್ಕೆ ಒಪ್ಪಿಸಿಕೊಟ್ಟು ನಮಗೆ ನೀತಿವಂತರೆಂಬ ನಿರ್ಣಯ ಉಂಟಾಗುವ ನಿಮಿತ್ತ, ನಮಗೆ ನೀತಿವಂತರೆಂಬ ನಿರ್ಣಯ ಉಂಟಾಗಬೇಕೆಂಬುವ ನಿಮಿತ್ತ ಜೀವದಿಂದ ಎಬ್ಬಿಸಿದನು. ಹಲ್ಲೆಲೂಯ. ನಾವು ನೋಡ್ತೇವೆ ನನ್ನ ಪ್ರೀತಿ ದೇವರ ಮಕ್ಕಳೇ, ದೇವರ ಮಕ್ಕಳಾಗಿರುವಂತ ನಮಗೆ, ವಿಶ್ವಾಸಿ ಮಕ್ಕಳಾಗಿರುವಂತ ನಮಗೆ, ಕ್ರೈಸ್ತರಾಗಿರುವಂತ ನಮಗೆ, ದೇವ ಜನರಾಗಿರುವಂತ ನಮಗೆ ಈ ಈಸ್ಟರ್ ತಂದಂತ ಒಂದು ಬಹಳ ಅದ್ಭುತವಾದಂತ ಆಶೀರ್ವಾದ ಏನಪ್ಪಾ ಅಂತಂದ್ರೆ, ಯೇಸು ಕ್ರಿಸ್ತನ ನಮಗೆ ತಂದಂತ ಒಂದು ದೊಡ್ಡ ಆಶೀರ್ವಾದ ಮೊದಲನೇದು ಯಾವುದಪ್ಪ ಅಂತಂದ್ರೆ, ಅಪರಾಧಗಳ ಮತ್ತು ಪಾಪಗಳ ದೆಸೆಯಿಂದ ಸತ್ತಂತವರಾದಂತ ನಮಗೆ, ಈ ಲೋಕದಲ್ಲಿ ಯಾವ ಗಣನೆಗೆ ಬಾರದಂತ ನಮಗೆ, ಈ ಲೋಕದಲ್ಲಿ ಯಾವ ಯೋಗ್ಯತೆ ಇಲ್ಲದಂತ ನಮಗೆ, ಈ ಲೋಕದಲ್ಲಿ ಮಣ್ಣು ಧೂಳು ಆಗಿರುವಂತ ನಮಗೆ, ಈ ಲೋಕದಲ್ಲಿ ಪಾಪವೇ ತಿಂದು ಪಾಪವೇ ಕುಡಿದು ನಿತ್ಯ ನಾಶನಕ್ಕೆ ಹೋಗುವಂತ ನಮಗೆ, ನಾವು ನೋಡ್ತೇವೆ ನಮ್ಮ ಜೀವಿತ ಹೇಗಿತ್ತಪ್ಪ ಅಂತಂದ್ರೆ, ನಮ್ಮ ಜೀವಿತ ಅಕ್ರಮದಿಂದ ಕೂಡಿತು, ನಮ್ಮ ಜೀವಿತ ಅನ್ಯಾಯದಿಂದ ಕೂಡಿತು, ನಮ್ಮ ಜೀವಿತ ದುರ್ಮಾರ್ಗದಿಂದ ಕೂಡಿತು. ದೇವರ ವಾಕ್ಯದಲ್ಲಿ ನೋಡ್ತೇವೆ, ದೇವರು ಮನುಷ್ಯರನ್ನು ಸೃಷ್ಟಿ ಮಾಡಿ ಆಕಾಶದಿಂದ ಆತನು ಕೆಳಗೆ ನೋಡಿದಂತ ಸಂದರ್ಭದಲ್ಲಿ ಮನುಷ್ಯರೆಲ್ಲರೂ ಕೂಡ ತಮ್ಮ ನಡವಳಿಕೆಯನ್ನು ಕೇಳಿಸಿಕೊಂಡಿದ್ದಾರೆ ಎಂಬುದಾಗಿ ದೇವರು, ತಂದೆಯಾದ ದೇವರು ನಮ್ಮನ್ನು ನೋಡಿದಂತ ಸಂದರ್ಭದಲ್ಲಿ ನಾವು ಅಶುದ್ಧರಾಗಿದ್ದೆವು, ನಾವು ಅಪವಿತ್ರರಾಗಿದ್ದೆವು, ನಮ್ಮ ನಡವಳಿಕೆಯನ್ನು ನಾವು ಕೆಡಿಸ್ಕೊಂಡಿದ್ದೆವು. ನಾವು ನೋಡ್ತೇವೆ ರೋಮ ಪತ್ರಿಕೆಯಲ್ಲಿ ನೋಡ್ತೇವೆ, ದೇವರು ಆಕಾಶದಿಂದ ಭೂಮಿಯನ್ನು ನೋಡಿದಂತ ಸಂದರ್ಭದಲ್ಲಿ ನೀತಿವಂತನು ಒಬ್ಬನು ಇಲ್ಲ, ನೀತಿವಂತನು ಒಬ್ಬನು ಇಲ್ಲ, ನೀತಿವಂತರು ಒಬ್ಬರು ಇಲ್ಲ ಎಂಬುದಾಗಿ ಎಲ್ಲರೂ ಪಾಪ ಮಾಡಿ ದೇವರು ಕೊಡುವಂತ ಮಹಿಮೆಯನ್ನು ಹೊಂದದೆ ಹೋಗಿದ್ದಾರೆ ಎಂಬುದಾಗಿ ನಾವು ನೋಡ್ತೇವೆ. ದೇವರು
ಮನುಷ್ಯರನ್ನು ನೋಡಿ ನಾವು ನೋಡ್ತಾ ಇದ್ದೇವೆ. ಯೇಸು ಕ್ರಿಸ್ತನನ್ನು 2025 ವರ್ಷಗಳ ಹಿಂದೆ ಈ ಲೋಕಕ್ಕೆ ಮನುಷ್ಯನಾಗಿ ಕಳಿಸಿ ನಾವು ನೋಡ್ತೇವೆ. ಮನುಷ್ಯರ ಪಾಪಕ್ಕೋಸ್ಕರವಾಗಿ ಆತನು ಶಿಲುಬೆ ಮೇಲೆ ಮನುಷ್ಯರಿಗೆ ಪ್ರಾಯಶ್ಚಿತ್ತವಾಗಿ ಮನುಷ್ಯರಿಗೆ ಬರ್ತಕ್ಕಂಥ ಶಿಕ್ಷೆಯನ್ನು ಆತನು ಶಿಲುಬೆ ಮೇಲೆ ಹೊಂದಿ ಆತನು ಮರಣವನ್ನು ಹೊಂದಿ ಆತನು ಭೂಸ್ಥಾಪನೆಯನ್ನು ಮಾಡಿ ಆತನು 3ನೇ ದಿನ ಎದ್ದು ಬಂದಿರುವಂತ ಉದ್ದೇಶ ಏನಪ್ಪಾ ಅಂತಂದ್ರೆ, ಯೇಸು ಕ್ರಿಸ್ತನನ್ನು ತಂದೆಯಾದ ದೇವರು ಆತನು ಯಾಕೆ ಪುನರುತ್ಥಾನ ಮಾಡಿದನು ಎಂಬುದಾಗಿ ನೋಡೋದಕ್ಕೋಸ್ಕರವಾಗಿ ಇವತ್ತು ನಮಗೆ ಬಂದಿರುವಂತಹ ಆಶೀರ್ವಾದ ಎಂಬುದಾಗಿ ನೋಡ್ತೀವಿ. ರೋಮ ಪತ್ರಿಕೆ 4ನೇ ಅಧ್ಯಾಯ 25ನೇ ವಚನ ಹೇಳ್ತದೆ. ನಾವು ನೋಡ್ತೇವೆ, ಅಪರಾಧಿಗಳಂತ ನಮ್ಮನ್ನು, ಪಾಪದಲ್ಲಿ ಸದ್ದಂತ ನಮ್ಮನ್ನು ಇವತ್ತು ದೇವರು ನಮ್ಮನ್ನು ನೀತಿವಂತರನ್ನಾಗಿ ಮಾಡೋದಕ್ಕೋಸ್ಕರವಾಗಿ, ನಮ್ಮನ್ನು ನೀತಿವಂತರಾಗಿ ನಿರ್ಣಯ ಮಾಡೋದಕ್ಕೋಸ್ಕರವಾಗಿ ಕ್ರಿಸ್ತನನ್ನು ಸಮಾಧಿಯಿಂದ ಮರಣದಿಂದ ದೇವರು ಎಬ್ಬಿಸಿ ಇವತ್ತು ಕ್ರಿಸ್ತನ ಮೂಲಕವಾಗಿ ನಮ್ಮನ್ನು ಏನ್ ಮಾಡಿದನಪ್ಪ ಅಂತಂದ್ರೆ ನೀತಿವಂತರಾಗಿ ನಮ್ಮನ್ನು ಮಾಡಿದನ ಅಂತ ಹೇಳಿರಿ. ಹಲ್ಲೆಲೂಯಾ, ಹಲ್ಲೆಲೂಯಾ. ಇದು ನಾವು ನೋಡ್ತೇವೆ ನನ್ನ ಪ್ರೀತಿದವರ ಮಕ್ಕಳೇ, ಪುನರುತ್ಥಾನ ನಮಗೆ ತಂದಿರುವಂತ ದೊಡ್ಡ ಆಶೀರ್ವಾದ ಎಂಬುದಾಗಿ ನೋಡ್ತೀವಿ ಅಂತ ಹೇಳಿರಿ. ಹಲ್ಲೆಲೂಯಾ. ಈ ಲೋಕದಲ್ಲಿ ನಾವು ನೋಡ್ತೇವೆ, ಯಾವುದಾದ್ರೊಬ್ಬ ಕಳ್ಳನನ್ನು, ಯಾವುದಾದ್ರೊಬ್ಬ ವ್ಯಭಿಚಾರಿಯನ್ನು, ಯಾವುದಾದ್ರೊಬ್ಬ ಕೊಲೆಗಾರನನ್ನು ಒಂದು ವೇಳೆ ಆತನು ಕೊಲೆ ಮಾಡುವುದರಲ್ಲಿ ಆತನು ಶಿಕ್ಷೆ ಹೊಂದಿ ಆತನು ಜೈಲ್ ಪಾಲಾಗಿ ನಾವು ನೋಡ್ತೇವೆ, ಆತನು ಬಿಡುಗಡೆ ಹೊಂದಿ ಒಂದು ವೇಳೆ ತಾನಿರುವಂತ ಸ್ಥಳಕ್ಕೆ ಬಂದನಪ್ಪ ಅಂತಂದ್ರೆ, ತಾನಿರುವಂತ ಊರಿಗೆ ಬಂದನಪ್ಪ ಅಂತಂದ್ರೆ, ತಾನಿರುವಂತ ಜನಾಂಗದಲ್ಲಿ ಬಂದನಪ್ಪ ಅಂದ್ರೆ ಆತನನ್ನು ಯಾರು ಕೂಡ ಆತನ ಹೆಸರಿಟ್ಟು ಕರೆಯುವುದಿಲ್ಲ. ಕರೀತಾರ್ರಿ? ಏನ್ ಕರೀತಾರ? ಕೊಲೆ ಮಾಡಿದ ಹೊರಗಡೆ ಬಂದಂದ್ರೆ ಆತನು ಕೊಲೆಗಾರ ನಮ್ದಾಗ ಹೇಳ್ತಾರೆ. ಕಳ್ಳನು ಒಂದ್ ವೇಳೆ ಕಳ್ಳತನ ಮಾಡಿ ಶಿಕ್ಷೆ ಅನುಭವಿಸಿ ಹೊರಗಡೆ ಬಂದನಪ್ಪ ಅಂದ್ರೆ ಆತನನ್ನು ಕಳ್ಳ ಎಂಬುದಾಗಿ ಹೇಳ್ತಾರೆ. ಒಂದ್ ವೇಳೆ ವ್ಯಭಿಚಾರ ಮಾಡಿ ಸಿಕ್ಕಿಬಿದ್ದು ವ್ಯಭಿಚಾರದ ಶಿಕ್ಷೆಯನ್ನು ಅನುಭವಿಸಿ ಆತನು ಹೊರಗಡೆ ಬಂದಿದ್ದನಪ್ಪ ಅಂತಂದ್ರೆ ಆತನಿಗೆ ವ್ಯಭಿಚಾರ ಇದ್ದನೆಂಬುದಾಗಿ ಲೋಕ ಹೇಳ್ತದೆ. ಆದ್ರೆ ನನ್ನ ಪ್ರೀತಿದವರ ಮಕ್ಕಳೇ, ಕ್ರಿಸ್ತ ಯೇಸುವಿನ ಪುನರುತ್ಥಾನ, ಯೇಸು ಕ್ರಿಸ್ತನ ಪುನರುತ್ಥಾನ ಇವತ್ತು ನನಗೆ ನಿನಗೆ ತಂದಿರುವಂತ ಮೊಟ್ಟ ಮೊದಲನೇ ಆಶೀರ್ವಾದ ಏನಪ್ಪ ಅಂತಂದ್ರೆ, ದೇವರು ನಮ್ಮನ್ನು ನೀತಿವಂತರನ್ನಾಗಿ ಆತನ ಮಾಡಿದನಂತ ಹೇಳಿ. ಹಲ್ಲೆಲೂಯಾ, ಹಲ್ಲೆಲೂಯಾ. ಇದು ದೇವರು ನಮಗೆ ತಂದಿರುವಂತ, ಯೇಸು ಕ್ರಿಸ್ತನು ಪುನರುತ್ಥಾನದ ಮೂಲಕವಾಗಿ ನಮಗೆ ಬಂದಿರುವಂತ ಮೊಟ್ಟ ಮೊದಲನೇ ಆಶೀರ್ವಾದ ಎಂಬುದಾಗಿ ನೋಡ್ತೀವಿ ಅಂತ ಹೇಳಿರಿ. ಹಲ್ಲೆಲೂಯಾ. ಯಾರು ಯೇಸು ಕ್ರಿಸ್ತನನ್ನು ನಾವು ಸ್ವಂತ ರಕ್ಷಕನಾಗಿ ನಾವು ಅಂಗೀಕರಿಸ್ತೇವೋ, ನಾವು ನೋಡ್ತೇವೆ ದೇವರ ಮಗನ ಮೇಲೆ ನಾವು ನಂಬಿಕೆ ಇಡ್ತೇವೆ, ನಾವೆಲ್ಲರೂ ಕೂಡ ಯಾರೆಂಬುದಾಗಿ ನೋಡ್ತೀವಿ ಅಂದ್ರೆ, ನಾವು ಎಷ್ಟೇ ಅಪರಾಧಗಳನ್ನು ಮಾಡಿದ್ರು ಕೂಡ, ನಾವೆಂತ ದುರ್ಮಾರ್ಗಗಳಾದರೂ ಕೂಡ ನಾವು ನೋಡ್ತೇವೆ ಆತನು ಸಕಲ ಪಾಪಗಳನ್ನು ತೊಳೆದು ನಮ್ಮನ್ನು ಶುದ್ಧೀಕರಿಸಿ ಇವತ್ತು ನಮ್ಮನ್ನು ಏನ್ ಮಾಡಿದನ್ರಿ ಆತನಪ್ಪ ಅಂತಂದ್ರೆ, ಆತನ ಪುನರುತ್ಥಾನ ಯಾಕೆ ಆಯ್ತಪ್ಪ, ತಂದೆಯಾದ ದೇವರು ಆತನನ್ನು ಸತ್ತರೊಳಗಿಂದ ಯಾಕೆ ಎಬ್ಬಿಸಿದನಪ್ಪ ಅಂತಂದ್ರೆ, ನನ್ನ ಪ್ರೀತಿ ದೇವ್ರ ಮಕ್ಕಳೇ, ಆತನನ್ನು ನಂಬುವುದರ ಮೂಲಕವಾಗಿ ನಾವು ನೀತಿವಂತರಾಗಬೇಕೆಂಬುದಾಗಿ ದೇವರು ಆತನನ್ನು ಎಬ್ಬಿಸಿದ ಅಂತ ಹೇಳಿ. ಹಲ್ಲೆಲೂಯಾ. ನನ್ನ ಪ್ರೀತಿಯ ತಮ್ಮ ತಂಗಿ, ಈ ಮಾತುಗಳನ್ನು ಕೇಳುವಂತ ಸಂದರ್ಭದಲ್ಲಿ ನಿನ್ನ ಗುಂಡಿಗೆಯಲ್ಲಿ ಒಂದು ಧೈರ್ಯ ಬರಬೇಕು ನಿನ್ನ ಜೀವಿತದಲ್ಲಿ. ಹಲ್ಲೆಲೂಯಾ. ನಾವು ನೋಡ್ತೇವೆ ಯೇಸುವಿನ ಪುನರುತ್ಥಾನ, ಯೇಸು ಕ್ರಿಸ್ತನ ಪುನರುತ್ಥಾನ ಇವತ್ತು ಮಾನವರಿಗೆ, ವಿಶ್ವಾಸಿಗಳಿಗೆ, ದೇವ್ರ ಮಕ್ಕಳಿಗೆ ಇವತ್ತು ತಂದಿರುವಂತ ಮೊಟ್ಟ ಮೊದಲೇ ಆಶೀರ್ವಾದ ಏನಪ್ಪ ಅಂತಂದ್ರೆ, ನಮ್ಮನ್ನು ದೇವರ ನೀತಿವಂತರನ್ನಾಗಿ ಆತನು ಮಾಡಿದನಂತ ಹೇಳಿರಿ. ಹಲ್ಲೆಲೂಯಾ, ಹಲ್ಲೆಲೂಯಾ. ಎರಡನೇದಾಗಿ ನಾವು ನೋಡೋಣ ನನ್ನ ಪ್ರೀತಿದವರ ಮಕ್ಕಳೇ, ಎರಡನೇದಾಗಿ ಈ ಒಂದು ಈಸ್ಟರ್, ಈ ಒಂದು ಪುನರುತ್ಥಾನ, ಯೇಸುವಿನ ಪುನರುತ್ಥಾನ ನಮಗೆ ಏನನ್ನು ತಂದಿದೆ? ಮಾನವನಿಗೆ, ಕ್ರೈಸ್ತರಿಗೆ, ದೇವ್ರ ಮಕ್ಕಳಿಗೆ ದೇವರು ತಂದಂತ ಪುನರುತ್ಥಾನದ ಎರಡನೇ ಒಂದು ಬೆನಿಫಿಟ್, ಎರಡನೇ ಪ್ರಯೋಜನ ಯಾರಾದರೂ ಓದ್ತೀರಾ? ಮೊದಲನೇ ಪೇತ್ರನ ಪತ್ರಿಕೆ, ದಯವಿಟ್ಟು ನಿಮ್ಮ ಸತ್ಯವೇದವನ್ನು ಬೇಗನೆ ತಿರುಗಿಸ್ರಿ. ಫಸ್ಟ್ ಪೀಟರ್, ಮೊದಲನೇ ಪೇತ್ರನ ಪತ್ರಿಕೆ 1ನೇ ಅಧ್ಯಾಯ 3ನೇ ವಚನ. ದಯವಿಟ್ಟು ಯಾರಾದರೂ ಬರುತ್ತೀರಾ? ನಮ್ಮನ್ನು ತನ್ನ ಪ್ರಭಾವದಿಂದಲೂ, ನಮ್ಮನ್ನು ತನ್ನ ಪ್ರಭಾವದಿಂದಲೂ, ಗುಣಾತಿಶಯದಿಂದಲೂ ಕರೆದ ದೇವರ ವಿಷಯವಾಗಿ ಯೇಸುವಿನ ದಿವ್ಯ ಶಕ್ತಿಯು ನಮಗೆ ಪರಿಜ್ಞಾನವನ್ನು ಕೊಟ್ಟಿದ್ದರಲ್ಲಿ ಜೀವಕ್ಕೂ ಮತ್ತು ಭಕ್ತಿಗೂ ಬೇಕಾದದೆಲ್ಲವೂ ದೊರೆಯಿತೆಂದು ಬಲ್ಲಿವಷ್ಟೇ. ನೀವು ಲೋಕದಲ್ಲಿ ದುರಾಶೆಯಿಂದ ಉಂಟಾದ ಕೆಟ್ಟತನಕ್ಕೆ ತಪ್ಪಿಸಿಕೊಂಡು ದೈವ ಸ್ವಭಾವದಲ್ಲಿ ಪಾಲು ಹೊಂದುವವರಾಗಬೇಕೆಂಬ ಉದ್ದೇಶದಿಂದ ದೇವರು ತನ್ನ ಪ್ರಭಾವತಿಶಯಗಳಿಂದ ದೇವರು ತನ್ನ ಪ್ರಭಾವ ಗುಣಾತಿಶಯಗಳಿಂದ ಅಮೂಲ್ಯವಾಗಿಯೂ ಉತ್ಕೃಷ್ಟವಾಗಿಯೂ ಇರುವ ವಾಗ್ದಾನಗಳನ್ನು ನಮಗೆ ದಯಪಾಲಿಸಿದ್ದಾನೆ. ಹಲ್ಲೆಲೂಯಾ. ಇನ್ನೊಂದು ಸಲ ಯಾರಾದರೂ ಇನ್ನೊಂದು ವಚನ ಓದ್ತೀರಾ? ದಯವಿಟ್ಟು ಮೊದಲನೇ ಪೇತ್ರನ ಪತ್ರಿಕೆ
ದಯವಿಟ್ಟು ನಿಮ್ಮ ಸತ್ಯವೇದವನ್ನು ನೋಡ್ರಿ. ದಯಮಾಡಿ ಸತ್ಯವೇದ, ಹೆಪ್ಸಿಬನ್ ಸತ್ಯವೇದ ಸ್ವಲ್ಪ ಬೇರೆ ಕಾಣಿಸ್ತದ. ಓದ್ರಿ ಯಾರಾದರೂ ಮೊದಲನೇ ಪೇತ್ರನ ಪತ್ರಿಕೆ 1ನೇ ಅಧ್ಯಾಯ 3ನೇ ವಚನ ಓದ್ರಿ. ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ತಂದೆಯೂ ದೇವರು ಆಗಿರುವ ಆತನಿಗೆ ಸ್ತೋತ್ರವಾಗಲಿ. ಆತನು ಯೇಸು ಕ್ರಿಸ್ತನನ್ನು ಸತ್ತವರೊಳಗಿಂದ ಎಬ್ಬಿಸಿದವರಲ್ಲಿ, ಈ ಮಾತು ನನಗೆ ಬೇಕು, ಸತ್ತವರಲ್ಲಿ ಎಬ್ಬಿಸಿದ ಆತನನ್ನು ತನ್ನ ಮಹಾಕರುಣಾನುಸಾರವಾಗಿ ನಮ್ಮನ್ನು ತಿರುಗಿ ಜೀವಿಸುವಂತೆ ಮಾಡಿ ಜೀವಕರವಾದ ನಿರೀಕ್ಷೆ. ಈ ಮಾತು ನನಗೆ ಬೇಕಬೇಕಿತ್ತು ಬೈಬಲ್. ಏನಂತ್ರಿ ಇದು? ಯಾವ ನಿರೀಕ್ಷೆ ದೇವ್ರು ನಮ್ಗೆ ಕೊಟ್ರಂತ? ಜೀವಕರವಾದಂತ ನಿರೀಕ್ಷೆ ಅಂತಕ್ಕಂಥದ್ದು ಏನ್ ಮಾಡಿದನಂತ? ಯೇಸು ಕ್ರಿಸ್ತನು ಪುನರುತ್ಥಾನವಾಗೋದ್ರ ಮೂಲಕವಾಗಿ, ಯೇಸು ಕ್ರಿಸ್ತನು ಸಮಾಧಿಯನ್ನು ಜಯಿಸೋದ್ರ ಮೂಲಕವಾಗಿ, ಯೇಸು ಕ್ರಿಸ್ತನ ಮರಣವನ್ನು ಜಯಿಸೋದ್ರ ಮೂಲಕವಾಗಿ, ಯೇಸುವಿನ ಪುನರುತ್ಥಾನ ನಮಗೆ ತಂದಿರುವಂತ 2ನೇ ಮಹಾದೊಡ್ಡ ಆಶೀರ್ವಾದ ಯಾವುದಪ್ಪ ಅಂತಂದ್ರೆ, ನನ್ನ ಪ್ರೀತಿ ದೇವ್ರ ಮಕ್ಕಳೇ, ಜೀವಕರವಾದಂತ ನಿರೀಕ್ಷೆಯನ್ನು ದೇವ್ರು ನಮ್ಗೆ ಕೊಟ್ಟಿದ್ದಾನೆ ಎಂಬುದಾಗಿ ದೇವ್ರ ವಾಕ್ಯದಲ್ಲಿ ನೋಡ್ತೀವಿ ಅಂತ ಹೇಳಿರಿ. ಹಲ್ಲೆಲೂಯಾ. ಏನ್ರಿ, ಯೇಸು ಕ್ರಿಸ್ತನ ಪುನರುತ್ಥಾನ 2ನೇದಾಗಿ ಯಾವ ಆಶೀರ್ವಾದ ನಮಗೆ ಕೊಟ್ಟಿದೆ? ಜೀವಕರವಾದಂತ ನಿರೀಕ್ಷೆ ನಮ್ಗೆ ಕೊಟ್ಟಿದ್ದಾನೆ ಅಂತ ಹೇಳಿರಿ. ಹಲ್ಲೆಲೂಯಾ. ನನ್ನ ಪ್ರೀತಿ ದೇವರ ಮಕ್ಕಳೇ, ಈ ಲೋಕದವರಿಗೆ ನಾವು ನೋಡ್ತಾ ಇದ್ದೇವೆ ಅನೇಕರಿಗೆ ನಿರೀಕ್ಷೆ ಇಲ್ರಿ. ಈ ಲೋಕದಲ್ಲಿ ನಾವು ನೋಡ್ತೇವೆ, ಇವತ್ತು ಯಾರಿಗಾದ್ರೂ ಒಂದು ರೋಗ ಬಂತಪ್ಪ ಅಂತಂದ್ರೆ ಆ ರೋಗದಲ್ಲಿ ಅವರಿಗೆ ನಿರೀಕ್ಷೆ ಇಲ್ಲ. ಈ ಲೋಕದಲ್ಲಿ ಯಾರಿಗಾದ್ರೂ ಬಡತನ ಬಂತಪ್ಪ ಅಂತಂದ್ರೆ ಆ ಬಡತನದಲ್ಲಿ ಅವರಿಗೆ ನಿರೀಕ್ಷೆ ಇಲ್ಲ. ಈ ಲೋಕದಲ್ಲಿ ಯಾವುದೋ ಒಂದು ವ್ಯಾಪಾರವಾಗಲಿ, ಉದ್ಯೋಗ ಆಗಲಿ, ಬಿಸ್ನೆಸ್ ಆಗಲಿ, ಅದು ನಷ್ಟ ಆಯ್ತಪ್ಪ ಅಂತಂದ್ರೆ ಅವ್ರ ಜೀವಿತದಲ್ಲಿ ನಿರೀಕ್ಷೆ ಇಲ್ಲ. ಈ ಲೋಕದಲ್ಲಿ ನಾವು ನೋಡ್ತಿದ್ದೇವೆ, ಇವತ್ತು ಯಾರಾದ್ರೂ ಏನಾದ್ರೂ ಒಂದ್ ವೇಳೆ ಕಳೆದುಕೊಂಡಿದ್ರಪ್ಪ ಅಂತಂದ್ರೆ, ಹಣವನ್ನು ಕಳೆದುಕೊಂಡಿದ್ರಪ್ಪ ಅಂತಂದ್ರೆ, ಆರೋಗ್ಯವನ್ನು ಕಳೆದುಕೊಂಡಿರಪ್ಪ ಅಂತಂದ್ರೆ, ಆಸ್ತಿ ಕಳೆದುಕೊಂಡಿದ್ರಪ್ಪ ಅಂತಂದ್ರೆ, ಅಥವಾ ಬಂಧು ಮಿತ್ರರನ್ನು ಕಳೆದುಕೊಂಡಿದ್ರಪ್ಪ ಅಂತಂದ್ರೆ, ಇವತ್ತು ಸಂಬಂಧಗಳನ್ನು ಕಳ್ಕೊಂಡಿದ್ರಪ್ಪ ಅಂತಂದ್ರೆ, ಇವತ್ತು ಈ ಲೋಕದಲ್ಲಿ ಲೋಕಸ್ಥರು ಏನನ್ನಾದ್ರೂ ಒಂದ್ ವೇಳೆ ಕಳೆದುಕೊಂಡಿದ್ರಪ್ಪ ಅಂತಂದ್ರೆ, ಕೊನೆಗೆ ನಾವು ಅವರಲ್ಲಿ ನೋಡುವಂತದ್ದೇನಪ್ಪ ಅಂತಂದ್ರೆ ನಿರೀಕ್ಷೆ ಇಲ್ಲದಂತ ಜೀವಿತ ಅವರಲ್ಲಿ ನೋಡ್ತೀವಿ ಅಂತ ಹೇಳಿ. ಹಲ್ಲೆಲೂಯಾ. ಇವತ್ತು ಲೋಕದವರಿಗೆ ನಾವು ನೋಡ್ತಾ ಇದ್ದೇವೆ ನಿರೀಕ್ಷೆ ಇಲ್ಲದಂತ ಜೀವಿತ ಲೋಕದವರಲ್ಲಿದೆ. ನಾವು ನೋಡ್ತೇವೆ ಅನೇಕ ಸಲ ಲೋಕದವರು ತಮಗೆ ಈ ಜೀವಕರವಾದಂತ ನಿರೀಕ್ಷೆ ಇಲ್ಲದೆ ಇರುವುದರಿಂದ ನಾವು ನೋಡ್ತಿದ್ದೇವೆ, ಯೇಸು ಕ್ರಿಸ್ತನ ಪುನರುತ್ಥಾನದ ಮೂಲಕವಾಗಿ ತರುವಂತ ಈ ಜೀವಕರವಾದಂತ ನಿರೀಕ್ಷೆ ಅನೇಕರಲ್ಲಿ ಇಲ್ಲದೆ ಇರುವುದರಿಂದ ನಾವು ನೋಡ್ತೇವೆ, ಅವ್ರಿಗೆ ಕಷ್ಟ ಬಂದಂತ ಸಂದರ್ಭದಲ್ಲಿ, ಅವ್ರಿಗೆ ನಿಂದೆಗಳು ಬಂದಂತ ಸಂದರ್ಭದಲ್ಲಿ, ಅವ್ರಿಗೆ ಸಮಸ್ಯೆಗಳು ಬಂದಂತ ಸಂದರ್ಭದಲ್ಲಿ, ಅವ್ರಿಗೆ ಉಪದ್ರವಗಳು ಬಂದಂತ ಸಂದರ್ಭದಲ್ಲಿ ಅವ್ರು ನೇರವಾಗಿ ಆಯ್ಕೆ ಮಾಡ್ಕೊಳ್ಳುವಂತ ಒಂದೇ ಒಂದು ಮಾರ್ಗ ಯಾವುದಪ್ಪ ಅಂತಂದ್ರೆ ಸುಸೈಡ್, ಆತ್ಮಹತ್ಯೆ ಅಂತಾರ. ಅದಕ್ಕೆ ನನ್ನ ಮಾತು ಅರ್ಥ ಆಗ್ಲತ್ತದ್ರಿ? ವಾಕ್ಯ ಅರ್ಥ ಆಗ್ಲತ್ತದ? ಯೇಸುವಿನ ಪುನರುತ್ಥಾನ ನಮಗೆ ತಂದಿರುವಂತ 2ನೇ ಒಂದು ಆಶೀರ್ವಾದ ಯಾವುದಪ್ಪ ಅಂತಂದ್ರೆ, ಇವತ್ತು ಲೋಕದವರಿಗೆ ಅನೇಕರಿಗೆ ನಿರೀಕ್ಷೆ ಇಲ್ಲ. ಆದ್ರೆ ನಾವು ನೋಡ್ತೀವಿ, ದೇವರಿಗೆ ಒಂದು ಸ್ತೋತ್ರವಾಗಲಿ. ಇವತ್ತು ನಾವು ನೋಡ್ತೇವೆ ನನ್ನ ಪ್ರೀತಿಯ ದೇವರ ಮಕ್ಕಳೇ, ಇವತ್ತು ನಮಗೆ ಯೇಸುವಿನ ಪುನರುತ್ಥಾನದ ಮೂಲಕವಾಗಿ ಇವತ್ತು ತಂದೆಯಾದ ದೇವರು ಯೇಸುವಿನಲ್ಲಿ ನಮಗೆ ಎಂತ ನಿರೀಕ್ಷೆಯನ್ನು ಕೊಟ್ಟಿದ್ದಾನಪ್ಪ ಅಂತಂದ್ರೆ, ನನ್ನ ಪ್ರೀತಿ ದೇವರ ಮಕ್ಕಳೇ, ಜೀವಕರವಾದಂತ ನಿರೀಕ್ಷೆಯನ್ನು ದೇವರು ನಮ್ಗೆ ಕೊಟ್ಟಿದ್ದಾನೆ ಅಂತ ಹೇಳಿರಿ. ಹಲ್ಲೆಲೂಯಾ. ನೀವು ನಿಮ್ಮ ಹತ್ರ ಜೀವಕರವಾದಂತ ನಿರೀಕ್ಷೆ ನೀವು ಅನುಭವಿಸ್ತಾ ಇದ್ದೀರೋ ಅಥವಾ ಇಲ್ಲೋ ನನಗಂತೂ ಗೊತ್ತಿಲ್ಲ. ನನ್ನ ಪ್ರೀತಿ ದೇವ್ರ ಮಕ್ಕಳೇ, ಈ ವಾಕ್ಯ ಭಾಗನ ಧ್ಯಾನ ಮಾಡುವಂತ ಸಂದರ್ಭದಲ್ಲಿ ದೇವ್ರು ನನ್ನನ್ನು ಯಾವ ರೀತಿಗೆ ತಾಕ್ತಾ ಇದ್ದಾನಪ್ಪ ಅಂತಂದ್ರೆ, ಈ ವಾಕ್ಯ ನಾನು ಓದುವಂತ ಸಂದರ್ಭದಲ್ಲಿ ದೇವ್ರು ನನ್ನನ್ನು ಯಾವ ರೀತಿಗೆ ಸ್ಪರ್ಶಿಸ್ತಾ ಇದ್ದಾನಪ್ಪ ಅಂತಂದ್ರೆ, ನನ್ನ ಜೀವಿತದಲ್ಲಿ ಈ ವಾಕ್ಯವನ್ನು ಧ್ಯಾನ ಮಾಡುವಂತ ಸಂದರ್ಭದಲ್ಲಿ ದೇವ್ರು ನನ್ನನ್ನು ಯಾವ ರೀತಿಗೆ ಗಾಢವಾಗಿ ನನ್ನ ಜೊತೆ ಸಂಭಾಷಣೆ ಮಾಡ್ತಾ ಇದ್ದಾನಪ್ಪ ಅಂತಂದ್ರೆ, ನಾನು ದೇವ್ರಿಗೆ ಹೇಳ್ತಾ ಇದ್ದೆ, ನಿಜವಾಗಿ ದೇವರೇ, ಹೌದು ಸ್ವಾಮಿ, ನನ್ನ ಕುಟುಂಬದಲ್ಲಿ ಸಮಸ್ಯೆ ಬಂದಾಗ, ನನ್ನ ಮಕ್ಕಳ ಸಮಸ್ಯೆ ಬಂದಾಗ, ನನ್ನ ಜೀವಿತದಲ್ಲಿ ಅನೇಕ ಸಮಸ್ಯೆಗಳು ಬಂದಂತ ಸಂದರ್ಭದಲ್ಲಿ ದೇವರೇ, ನಾನು ಕೂಡ ಅನೇಕ ಸಲ ನಾನು ಹೋಪ್ಲೆಸ್ ಆಗಿದ್ದೆ, ನಿರೀಕ್ಷೆಯನ್ನು ಕಳೆದುಕೊಂಡಿದ್ದೆ. ನಾನು ಮುಂದೆ ಹೇಗೆ, ನಂದು ಹೇಗೆ, ನನ್ನ ಕುಟುಂಬ ಹೇಗೆ, ನನ್ನ ಮಕ್ಕಳ ಹೇಗೆ, ಅವ್ರ ಭವಿಷ್ಯತ್ ಹೇಗೆ, ಸೇವೆ ಹೇಗೆ, ಸೇವೆಯಲ್ಲೂ ಕೂಡ ಅನೇಕ ಆಟಂಕಗಳು ಬಂದಾಗ ನಾನು ನೋಡ್ತೇನೆ, ಸೇವೆಯಲ್ಲೂ ಕೂಡ ಅನೇಕ ತೊಂದರೆಗಳು ಬಂದ ಸಂದರ್ಭದಲ್ಲಿ ನಾನು ಕೂಡ ಅನೇಕ ಸಲ ನಿರೀಕ್ಷೆ ಇಲ್ಲದವನಾಗಿ, ನಿರೀಕ್ಷೆಯನ್ನು ಕಳೆದುಕೊಂಡವನಾಗಿ, ಈ ಸೇವೆ ಎಲ್ಲಿಗೆ ಹೋಗ್ಬಿಡ್ತದಪ್ಪ ದೇವ್ರೆ, ಈ ಸೇವೆ ಪ್ರಾರಂಭ ಅಂತೂ ಇದೆ, ಆದ್ರೆ ಈ ಸೇವೆ ಯಾವ ರೀತಿ ಹೋಗ್ತದೆ ಎಂಬುದಾಗಿ ಅನೇಕ ಸಲ ನಾನು ಕುಟುಂಬದಲ್ಲಾಗುವಂತ ಅನೇಕ ಪರಿಸ್ಥಿತಿಗಳಿಂದ ನಾನು ಕೂಡ ಹಾದು ಹೋಗುವಂತ ಸಂದರ್ಭದಲ್ಲಿ ಈ ವಾಕ್ಯ, ಈ ದೇವರು ನನಗೆ ಏನ್ ಮಾಡಿದನಪ್ಪ ಅಂತಂದ್ರೆ, ಜೀವಕರವಾದಂತ ನಿರೀಕ್ಷೆಯನ್ನೆಲ್ಲ ಆತನು ಹುಟ್ಟಿಸಿದ್ದಾನೆ ಅಂತ ಹೇಳಿ. ಹಲ್ಲೆಲೂಯಾ.
ನನ್ನ ಪ್ರೀತಿ ದೇವರ ಮಕ್ಕಳೇ, ಈ ಜೀವಕರವಾದಂಥ ನಿರೀಕ್ಷೆ ದೇವರು ನನಗೆ ಕೊಟ್ಟಿದ್ದರಿಂದಲೇ ನನ್ನ ಜೀವಿತದಲ್ಲಿ ಇವತ್ತು ಅನೇಕ ಕಷ್ಟಗಳಿವೆ, ನನ್ನ ಜೀವಿತದಲ್ಲಿ ಕೂಡ ಅನೇಕ ಪ್ರಶ್ನೆಗಳಿವೆ, ನನ್ನ ಜೀವಿತದಲ್ಲಿ ಕೂಡ ಅನೇಕ ಸಮಸ್ಯೆಗಳಿವೆ, ನನ್ನ ಜೀವಿತದಲ್ಲಿ ಕೂಡ ಅನೇಕ ಪ್ರಶ್ನೆಗಳಿವೆ. ಆದರೂ ಕೂಡ ನಾನು ಇವತ್ತು ನಿಮ್ಮ ಜೊತೆ ಸಂತೋಷವಾಗಿದ್ದೀನಪ್ಪ ಅಂತಂದ್ರೆ, ಇವತ್ತು ನಿಮ್ಮ ಜೊತೆ ದೇವ್ರ ವಾಕ್ಯ ಹಂಚ್ಕೊಳ್ತಾ ಇದ್ದೇನಪ್ಪ ಅಂತಂದ್ರೆ, ಇದಕ್ಕೆ ಒಂದೇ ಒಂದು ಕಾರಣ ಏನಪ್ಪ ಅಂತಂದ್ರೆ, ದೇವರು ನನಗೆ ಕೊಟ್ಟಿರುವಂತ ಯೇಸುವಿನ ಪುನರುತ್ಥಾನದ ಮೂಲಕವಾಗಿ ದೇವರು ನನಗೆ ಕೊಟ್ಟಿರುವಂತ ಜೀವಕರವಂತ ನಿರೀಕ್ಷೆಯಿಂದಲೇ ನಾನು ಇಲ್ಲಿ ನಿಂತಿದ್ದೇನೆ ಅಂತ ಹೇಳಿರಿ. ಹಲ್ಲೆಲೂಯಾ. ನನ್ನ ಪ್ರೀತಿದವರ ಮಕ್ಕಳೇ, ಒಂದ್ ವೇಳೆ ಈ ಜೀವಕರವಂತ ನಿರೀಕ್ಷೆ ಒಂದ್ ವೇಳೆ ದೇವ್ರು ನನಗೆ ಕೊಟ್ಟಿದ್ದಿಲ್ಲಪ್ಪ ಅಂತಂದ್ರೆ, ಈ ವಾಕ್ಯ ನನಗೆ ಕೊಟ್ಟಿದ್ದಿಲ್ಲಪ್ಪ ಅಂತಂದ್ರೆ, ಈ ವಾಕ್ಯದಿಂದ ದೇವ್ರ ನನ್ನ ಜೊತೆ ಮಾತಾಡ್ಲಿಲ್ಲಪ್ಪ ಅಂತಂದ್ರೆ, ನಾನು ಎಷ್ಟೋ ಸಲ ಎಂದೋ ನಾನು ಲೋಕದವರಂತೆ ನಾನು ಕುಸಿದು ಹೋಗ್ತಾ ಇದ್ದೆ ಅಂತ ಹೇಳಿರಿ. ಹಲ್ಲೆಲೂಯಾ. ನೀವು ಇಲ್ಲಿ ಕೂತಂತವ್ರಿಗಿಂತಲೂ ಹೆಚ್ಚಿನ ಸಮಸ್ಯೆ ನನಗಿವೆ ಅಂತ ಹೇಳಿರಿ. ನಿಮ್ಮೆಲ್ಲರಿಗೆ ಒಂದೊಂದೇ ಸಮಸ್ಯೆ ಇರ್ಬೋದು, ಒಂದೊಂದೇ ಕಷ್ಟ ಇರ್ಬೋದು, ಕೇವಲ ನಿಮ್ದೊಂದೇ ಕುಟುಂಬದ ಸಮಸ್ಯೆ ನೆನಪಿರ್ಬೋದು. ಆದರೆ ಇಲ್ಲಿ ಕೂತಿರುವಂತ ಎಲ್ಲರಿಗಿಂತಲೂ ಹೆಚ್ಚಾದಂತ ಸಮಸ್ಯೆಗಳನ್ನು ನಾನು ಎದುರಿಸ್ತಾ ಇದ್ದೇನೆ. ಇಂತಹ ಸಮಸ್ಯೆಗಳ ಮಧ್ಯದಲ್ಲಿ, ಇಂತಹ ಸವಾಲುಗಳ ಮಧ್ಯದಲ್ಲಿ ಕೂಡ ನಿಮ್ಮ ಎದುರುಗಡೆ ನಾನು ಇಷ್ಟೊಂದು ಧೈರ್ಯಶಾಲಿಗೆ ನಿಂತಿದ್ದೀನಪ್ಪ ಅಂತಂದ್ರೆ, ಇದಕ್ಕೆ ಕಾರಣ ಏನಪ್ಪಾ ಅಂತಂದ್ರೆ, ನನ್ನ ಪ್ರೀತಿ ದೇವರ ಮಕ್ಕಳೇ, ಯೇಸು ಕ್ರಿಸ್ತನ ಪುನರುತ್ಥಾನದ ಮೂಲಕವಾಗಿ ತಂದಂತ ಎರಡನೇ ಆಶೀರ್ವಾದ ನನಗೆ ಯಾವುದಪ್ಪ ಅಂತಂದ್ರೆ, ನನಗೆ ಜೀವಕರವಾದಂತ ನಿರೀಕ್ಷೆ ನಾನು ಕೊಟ್ಟಿದ್ದಾನೆ ಅಂತ ಹೇಳಿ. ಹಲ್ಲೆಲೂಯಾ. ಈ ನಿರೀಕ್ಷೆ ನಿಮಗಿದೆಯಾ? ಈ ನಿರೀಕ್ಷೆ ನಿಮಗಿದೆಯಾ? ಅಪೊಸ್ತಲನಾದ ಪೌಲನು ಥೆಸಲೋನಿಕೆ ಸಭೆಯವರಿಗೆ ಒಂದು ಪ್ರಶ್ನೆ ಕೇಳ್ತಾನೆ. ಅಪೊಸ್ತಲನಾದ ಪೌಲನು ಆ ಥೆಸಲೋನಿಕೆ ಸಭೆಯವರು ದೇವರ ಮಕ್ಕಳಾಗಿದ್ರು ಕೂಡ, ಕ್ರೈಸ್ತರಾಗಿದ್ರು ಕೂಡ, ಅವರು ಸಂಪೂರ್ಣವಾಗಿ ತಮ್ಮ ನಿರೀಕ್ಷೆಯನ್ನು ಕಳೆದುಕೊಂಡಿರ್ತಾರೆ. ಸಂಪೂರ್ಣವಾಗಿ ಅವರ ನಿರೀಕ್ಷೆ ಅಂತಕ್ಕಂಥದ್ದು ಮಾಯವಾಗಿ ಹೋಗಿರ್ತದೆ. ಅಂತ ಸಂದರ್ಭದಲ್ಲಿ ಪೌಲನೊಂದು ಮಾತು ಕೇಳ್ತಾನೆ ಥೆಸಲೋನಿಕದವರಿಗೆ. ಯಾವ್ದಾರು ನನ್ನ ಜೊತೆ ಓದ್ತೀರಾ ನೀವು? ಥೆಸಲೋನಿಕ ಪುಸ್ತಕ, ಮೊದಲನೇ ಥೆಸಲೋನಿಕ, ಬೇಗನೆ ಫಸ್ಟ್ ಥೆಸಲೋನಿಯನ್, ಮೊದಲನೇ ಥೆಸಲೋನಿಕದವರು ಬರೆದ ಒಂದು ಪುಸ್ತಕ, 4ನೇ ಅಧ್ಯಾಯ 13ನೇ ವಚನ ದಯವಿಟ್ಟು ಓದಮ್ಮ. ಫಸ್ಟ್ ಥೆಸಲೋನಿಕ 4:13. ಸಹೋದರರೇ, ನಿದ್ರೆ ಹೋಗುವವರ ಗತಿ ಏನೆಂದು ನಿದ್ರೆ ಹೋಗುವವರ ಗತಿ ಏನೆಂದು ನೀವು ತಿಳಿಯದೇ ಇದ್ದು ನಿರೀಕ್ಷೆ ಇಲ್ಲದವರಾದ ಇತರರಂತೆ ನಿರೀಕ್ಷೆ ಇಲ್ಲದವರಾದ ಇತರರಂತೆ ದುಃಖಿಸುವುದು ನಮ್ಮ ಮನಸ್ಸಿಗೆ ಒಪ್ಪುವುದಿಲ್ಲ. ಹಲ್ಲೆಲೂಯಾ. ಪೌಲನು ಏನ್ ಹೇಳ್ತಾ ಇದ್ದಾನ್ರಿ ಥೆಸಲೋನಿಕ ಸಭೆದವರಿಗೆ? ಥೆಸಲೋನಿಕ ಸಭೆದವರಿಗೆ ಪೌಲನು ಏನ್ ಹೇಳ್ತಾ ಇದ್ದಾನೆ? ನೀವು ಇತರರಂತೆ ದುಃಖಿಸುವುದು ನನಗೆ ಎಷ್ಟು ಮಾತ್ರಕ್ಕೂ ಅದು ನನಗೆ ಚಲೋ ಇಲ್ಲ, ನನಗೆ ಚಲೋ ಕಾಣಲಾಗ್ಯದ. ಥೆಸಲೋನಿಕದವ್ರು ಏನ್ ಮಾಡ್ಲತ್ತಾರಂತ? ದುಃಖ ಬರ್ಲಿಕ್ಕೆ ಕಾರಣ ಏನು? ನಿರೀಕ್ಷೆ ಅಂತಕ್ಕಂಥದ್ದು ಏನಾಗದ ಕಳ್ಕೊಂಡ್ರ. ಅದಕ್ಕೆ ಪೌಲನ್ ಹೇಳ್ತಾನಂದ್ರೆ, ಸಹೋದರರೇ, ನೀವು ಇತರರಂತೆ ದುಃಖಿಸುವುದು ನನಗ ಓದಮ್ಮ. ನೀವು ಇತರರಂತೆ ದುಃಖಿಸುವುದು ನಮ್ಮ ಮನಸ್ಸಿಗೆ ಒಪ್ಪುವುದಿಲ್ಲ. ಯೇಸು ಸತ್ತು ಜೀವಿತನಾಗಿ ಎದ್ದನೆಂದು ನಾವು ನಂಬಿದ ಮೇಲೆ ಅದರಂತೆ ಯೇಸುವಿನಲ್ಲಿದ್ದುಕೊಂಡು ನಿದ್ರೆ ಹೋಗುವವರನ್ನು ಸಹ ದೇವರು ಆತನೊಡನೆ ಕರೆದುಕೊಂಡು ಬರುವನೆಂದು ನಂಬಬೇಕಲ್ಲವೇ? ಹಲ್ಲೆಲೂಯಾ. ಹಲ್ಲೆಲೂಯಾ. ನಾವು ನೋಡ್ತೇವೆ ನನ್ನ ಪ್ರೀತಿದವ್ರ ಮಕ್ಕಳೇ, ಥೆಸಲೋನಿಕದವರು ಭಯ ಪಡ್ತಾ ಇರ್ತಾರೆ, ಆತಂಕ ಪಡ್ತಾ ಇರ್ತಾರೆ, ನಂಬಿಕೆ ಕಳ್ಕೊಂಡಿರ್ತಾರೆ, ನಿರೀಕ್ಷೆಯನ್ನು ಕಳ್ಕೊಂಡಿರ್ತಾರೆ. ನಾವು ನೋಡ್ತೇವೆ, ನಮ್ಮ ಮನೆಯಲ್ಲಿ ನಮ್ಮ ಪಪ್ಪ ಹೋದನು, ನಮ್ಮ ಮಮ್ಮಿ ಹೋದಳು, ನಮ್ಮ ಅಣ್ಣ ಹೋದನು, ನಮ್ಮ ತಮ್ಮ ಹೋದನು, ಎಲ್ಲರೂ ಹೋದ್ರು, ಏ ಲೋಕಕ್ಕೆ ಬಾರದ ಲೋಕಕ್ಕೆ ಹೋದ್ರು, ನಮ್ಮ ಪರಿಸ್ಥಿತಿ ಹೇಗೆ ಎಂಬುದಾಗಿ ನಿರೀಕ್ಷೆ ಇಲ್ಲದವರಾಗಿ ಅಳ್ತಾ ಇದ್ರೆ ಎಲ್ಲರೂ ಕೂಡ. ಅಲ್ಲಿ ಪೌಲನು ಬಂದು ಹೇಳ್ತಾ ಇದ್ದೇನೆ, ಇತರರು ದುಃಖಿಸುವಂತೆ ನೀವು ದುಃಖಿಸುವುದು ನನ್ನ ಮನಸ್ಸಿಗೆ ಒಪ್ಪುವುದಿಲ್ಲ ಎಂಬುದಾಗಿ ಆತನ ಹೇಳ್ತಾ ಇದ್ದೇನೆ. ಹಲ್ಲೆಲೂಯಾ. ಇತರರು ಯಾಕೆ ಚಿಂತಿಸ್ತಾರಪ್ಪ ಅಂತಂದ್ರೆ, ಇತರರು ಯಾಕೆ ದುಃಖ ಪಡ್ತಾರಪ್ಪ ಅಂತಂದ್ರೆ, ಅವರಿಗೆ ನಿರೀಕ್ಷೆ ಅಂತಕ್ಕಂಥದ್ದಿಲ್ಲ. ಆದ್ರೆ ನಮ್ಮ ಕರ್ತನಾಗಿರುವಂತ ಯೇಸು ಕ್ರಿಸ್ತನು ಯಾವ ರೀತಿ ಆತನು ಸತ್ತರೊಳಗಿಂದ ಎದ್ದು ಬಂದಿದ್ದಾನೋ, ಆತನು ತಿರುಗಿ ಬರುವಂತ ಸಂದರ್ಭದಲ್ಲಿ ನಾವು ಯಾರ್ಯಾರನ್ನು ಕಳೆದುಕೊಂಡಿದ್ದೇವೋ ಅವರು ತಿರುಗಿ ಬರುವಾಗ ಆತನ ಜೊತೆ ಬರ್ತಾರೆ ಎಂಬುದಾಗಿ ಪೌಲನು ಹೇಳ್ತಾ ಇದ್ದಾನೆ ಅಂತ ಹೇಳಿ. ಹಲ್ಲೆಲೂಯಾ. ನನ್ನ ಪ್ರೀತಿ ದೇವ್ರ ಮಕ್ಕಳೇ, ಇವತ್ತು ದೇವ್ರ ಮಕ್ಕಳಾಗಿರುವಂತ ನಮಗೆ, ವಿಶ್ವಾಸಿ ಮಕ್ಕಳಾಗಿರುವಂತ ನಮಗೆ, ಇವತ್ತು ದೇವ್ರು ನಮ್ಗೆ ಕೊಟ್ಟಿರುವಂತ ಎರಡನೇ ದೊಡ್ಡ ಆಶೀರ್ವಾದನಪ್ಪ ಅಂತಂದ್ರೆ, ಯೇಸುವಿನ ಪುನರುತ್ಥಾನದ ಮೂಲಕವಾಗಿ ನಮಗೆ ಬಂದಂತ ಎರಡನೇ ಶ್ರೇಷ್ಠ ಆಶೀರ್ವಾದನಪ್ಪ ಅಂತಂದ್ರೆ ಜೀವಕರವಾದಂತ ನಿರೀಕ್ಷೆ ಎಂಬುದಾಗಿ ನೋಡ್ತೀವಿ ಅಂತ ಹೇಳಿರಿ. ಹಲ್ಲೆಲೂಯಾ. ನಿನ್ನಲ್ಲಿ ಜೀವಕರವಾದಂತ ನಿರೀಕ್ಷೆ ಇದೆಯಾ ತಮ್ಮ, ತಂಗಿ? ನಿನ್ನಲ್ಲಿ ಜೀವಕರವಾದಂತ ನಿರೀಕ್ಷೆ ಇದೆಯಾ? ನಿನ್ನ ಜೀವಿತದಲ್ಲಿ ಈ ಜೀವಕರವಾದ ನಿರೀಕ್ಷೆ ನಿನ್ನಲ್ಲಿ ಇತ್ತಪ್ಪ ಅಂತಂದ್ರೆ, ಯೇಸುವಿನ ಪುನರುತ್ಥಾನದ ನಿರೀಕ್ಷೆ ಜೀವಿತ ನಿನ್ನಲ್ಲಿ ಇತ್ತಪ್ಪ ಅಂತಂದ್ರೆ, ಯಾವತ್ತೂ ಕೂಡ ನೀನು ಸೋತು ಹೋಗ್ಲಿಕ್ಕೆ ಸಾಧ್ಯವಿಲ್ಲ, ಚಿಂತೆ ಮಾಡ್ಲಿಕ್ಕೆ ಸಾಧ್ಯವಿಲ್ಲ ಅಂತ ಹೇಳಿರಿ. ಹಲ್ಲೆಲೂಯಾ. ನಾವು ನೋಡ್ತೇವೆ ನನ್ನ ಪ್ರೀತಿದವರ ಮಕ್ಕಳೇ, ಈ ಪುನರುತ್ಥಾನ ಅಂತಕ್ಕಂಥದ್ದು ನಮಗೆ ಏನ್ ತಂದಿದೆ ಬೆಂಗಳೂರು. ಎರಡನೇದಾಗಿ ನಾವು ನೋಡ್ತೇವೆ, ಜೀವಕರವಾದಂಥ ನಿರೀಕ್ಷೆ ನಮಗೆ ತಂದಿದೆ ಎಂಬುದಾಗಿ ನೋಡ್ತೀವಿ ಅಂತ ಹೇಳಿರಿ. ಹಲ್ಲೆಲೂಯಾ. ಹಲ್ಲೆಲೂಯಾ. ಬನ್ನಿ, ನಾವು ಮೂರನೇದಾಗಿ ನಮಗೆ ಏನ್ ತಂದಿದೆ?
ಯೇಸುವಿನ ಪುನರುತ್ಥಾನ ನಮಗೆ ಏನು ತಂದಿದೆ? ಯೇಸುವಿನ ಪುನರುತ್ಥಾನದಿಂದ ನಮಗೆ ಏನು ಬಂದಿದೆ? ಯಾವ ಆಶೀರ್ವಾದ ಬಂದಿದೆ? ಮೂರನೇದಾಗಿ ದಯವಿಟ್ಟು ನನ್ನೊಂದಿಗೆ ನಿಮ್ಮ ಸತ್ಯವೇದವನ್ನು ಯೋಹಾನ್ ಬರೆದ ಸುವಾರ್ತೆ. ಬನ್ನಿ ನಾವೆಲ್ಲರೂ ಕೂಡ ಯೋಹಾನ್ ಬರೆದ ಸುವಾರ್ತೆ 3ನೇ ಅಧ್ಯಾಯದ ಕಡೆಗೆ ನಾವೆಲ್ಲರೂ ಹೋಗೋಣ. ಯೋಹಾನನ ಬರೆದ ಸುವಾರ್ತೆ ನಾನಂತಿನ 20ನೇ ಅಧ್ಯಾಯ ಇರಬೇಕು ಅನಿಸ್ತದೆ ನನಗೆ. ದಯವಿಟ್ಟು ನಿಮ್ಮ ಸತ್ಯವೇದನ್ನು ನೋಡ್ರಿ. ಯೋಹಾನ್ ಬರೆದ ಸುವಾರ್ತೆ 20ನೇ ಅಧ್ಯಾಯ 19ನೇ ವಚನ. ದಯವಿಟ್ಟು ಮೈಕಲ್ಲಿ ಗಟ್ಟಿಯಾಗಿ ಓದಮ್ಮ. ಯೋಹಾನ್ ಬರೆದ ಸುವಾರ್ತೆ ಅಂದರೆ ಅದೇ ದಿವಸ, ಅಂದರೆ ವಾರದ ಮೊದಲನೇ ದಿವಸ ಸಂಜೆಯಲ್ಲಿ ಶಿಷ್ಯರು ಯೆಹೂದ್ಯರ ಭಯದಿಂದ ತಾವು ಇದ್ದ ಮನೆಯ ಬಾಗಿಲುಗಳನ್ನು ಮುಚ್ಚಿಕೊಂಡಿರಲು ಯೇಸು ಬಂದು ನಡುವೆ ನಿಂತು ನಿಮಗೆ ಸಮಾಧಾನವಾಗಲಿ ಎಂದರು. ಹಲ್ಲೆಲೂಯಾ, ಹಲ್ಲೆಲೂಯಾ, ಹಲ್ಲೆಲೂಯಾ. ದೇವ್ರ ನಾಮಕ್ಕೆ ಸ್ತೋತ್ರವಾಗಲಿ. ನಾವು ನೋಡ್ತೇವೆ ಪ್ರೀತಿಯ ಸಹೋದರನೇ, ಪ್ರೀತಿ ಸಹೋದರಿ, ಈಸ್ಟರ್ ಸಂದರ್ಭದಲ್ಲಿ ದೇವ್ರು ನಮ್ಮ ಜೊತೆ ಮಾತಾಡ್ತಾ ಇದ್ದೇನೆ. ಈ ಒಂದು ಬೆಳಕಿನ ಒಂದು ಸಂದರ್ಭದಲ್ಲಿ ದೇವ್ರು ನಮ್ಮ ಜೊತೆ ಮಾತಾಡ್ತಾ ಇದ್ದೇನೆ. ನಾವು ನೋಡ್ತೇವೆ ಯೇಸುವಿನ ಪುನರುತ್ಥಾನ ನಮಗೆ ಏನು ತಂದಿದೆ ಎಂಬುದಾಗಿ ನಾವು ಧ್ಯಾನ ಮಾಡ್ತಾ ಇದ್ದೇವೆ. ಯೇಸು ಕ್ರಿಸ್ತನ ಪುನರುತ್ಥಾನ ಯಾವ ಆಶೀರ್ವಾದ ನಮಗೆ ತಂದಿದೆ ಎಂಬುದಾಗಿ ನಾವು ನೋಡ್ತಾ ಇದ್ದೇವೆ. ನನ್ನ ಪ್ರೀತಿ ದೇವರ ಮಕ್ಕಳೇ, ಯೋಹಾನ್ ಬರೆದ ಸುವಾರ್ತೆ 20ನೇ ಅಧ್ಯಾಯ 19ನೇ ವಚನದಲ್ಲಿ ಯೇಸು ಕ್ರಿಸ್ತನ ಯಾವಾಗ ಆತನಿಗೆ ಶಿಲುಬೆಗೆ ಏರಿಸ್ತಾರೋ, ಯೇಸು ಕ್ರಿಸ್ತನನ್ನು ಯಾವಾಗ ಸಮಾಧಿ ಮಾಡ್ತಾರೋ, ಯೇಸು ಕ್ರಿಸ್ತನ ಸಮಾಧಿಗೆ ಯಾವಾಗ ಬಂಡೆಗಲ್ಲಿಸ್ತಾರೋ, ಯೇಸು ಕ್ರಿಸ್ತನ ಸಮಾಧಿಗೆ ಯಾವಾಗ ಸೀಲ್ ಹಾಕ್ತಾರೋ, ಆವಾಗ ನಾವು ನೋಡ್ತೇವೆ ನನ್ನ ಪ್ರೀತಿ ದೇವರ ಮಕ್ಕಳೇ, ಶಿಷ್ಯರೆಲ್ಲರೂ ಕೂಡ ನಾವು ನೋಡ್ತೇವೆ ಭಯದಿಂದ ಒಂದು ರೂಮಿನಲ್ಲಿ ಬಂದು ಬಾಗಿಲನ್ನು ಮುಚ್ಚಿಕೊಂಡು ಭಯದಿಂದ, ಆತಂಕದಿಂದ, ದುಗಡದಿಂದ ಅವರು ನಡುಗುತ್ತಾ ಒಂದು ರೂಮಿನಲ್ಲಿ ಎಲ್ಲರೂ ಕೂತ್ಕೊಂಡಿರ್ತಾರೆ ಅಂತ ಹೇಳಿರಿ. ಹಲ್ಲೆಲೂಯಾ. ನಾವು ನೋಡ್ತೇವೆ ನನ್ನ ಪ್ರೀತಿ ದೇವರ ಮಕ್ಕಳೇ, ಶಿಷ್ಯರೆಲ್ಲರೂ ಕೂಡ ನಾವು ನೋಡ್ತಾ ಇದ್ದೇವೆ ಭಯದಲ್ಲಿರ್ತಾರೆ. ಶಿಷ್ಯರೆಲ್ಲರೂ ಕೂಡ ಆತಂಕದಲ್ಲಿರ್ತಾರೆ. ಶಿಷ್ಯರೆಲ್ಲರೂ ಕಳವಳದಲ್ಲಿರ್ತಾರೆ. ಕಾರಣ ಏನಪ್ಪ ಅಂತಂದ್ರೆ, ನಮ್ಮ ಮಧ್ಯದಲ್ಲಿದ್ದು ಅದ್ಭುತಗಳನ್ನು ಮಾಡುವಂತ ನಮ್ಮ ಸ್ವಾಮಿಯವರು ನಮ್ಮನ್ನು ಬಿಟ್ಟು ಹೋದ್ರು. ನಮ್ಮ ಜೊತೆ ಇರುವಂತ ನಾಯಕನು, ನಮ್ಮ ರಕ್ಷಕನು, ಇಲ್ಲಿ ತನಕ ನಮ್ಮ ಜೊತೆ ಇದ್ದಂತ ದೇವರು ನಮಗೆ ಬಿಟ್ಟು ಹೋದನಂತಕ್ಕಂಥ ನಿರೀಕ್ಷೆಯನ್ನು ಕಳೆದುಕೊಂಡು ನಾವು ನೋಡ್ತೇವೆ ಅವರೆಲ್ಲರೂ ಕೂಡ ಭಯದಿಂದ ಏನ್ ಮಾಡಿದ್ರಂತರಲ್ಲ, ತಾವಿರುವಂತ ಬಾಗಿಲನ್ನ ಮುಚ್ಚಿಕೊಂಡು ಏನ್ ಮಾಡ್ತಾ ಇದ್ರಂತ ಒಳಗ ನಡುಗುತ್ತಾ ಕೂತ್ಕೊಂಡಿರಂತ. ಹಲ್ಲೆಲೂಯಾ, ಹಲ್ಲೆಲೂಯಾ. ಆದ್ರೆ ನಾವು ನೋಡ್ತೇವೆ ನನ್ನ ಪ್ರೀತಿಯ ದೇವರ ಮಕ್ಕಳೇ, ಯಾವಾಗ ಯೆಹೂದ್ಯರ ಭಯದಿಂದ ಎಲ್ಲರೂ ಬಾಗಿಲನ್ನು ಮುಚ್ಚಿಕೊಂಡು ಭಯ ಪಡ್ತಾ ಇದ್ರು, ಆದ್ರೆ ನಾವು ನೋಡ್ತೇವೆ ಯೇಸು ಕ್ರಿಸ್ತನ ಅವರ ಮಧ್ಯದಲ್ಲಿ ಬಂದು ಆತನ ಹೇಳಿರುವಂತ ಮಾತೇನಪ್ಪ ಅಂತಂದ್ರೆ, ಯೇಸು ಪುನರುತ್ಥಾನವಾದ ತಕ್ಷಣ, ಯೇಸು ಸಮಾಧಿಯಿಂದ ಎದ್ದ ತಕ್ಷಣ, ಯೇಸು ತಂದೆಯಾದ ದೇವರ ಆತನನ್ನು ಪುನರುತ್ಥಾನ ಮಾಡಿದ ಮೇಲೆ, ಸಮಾಧಿಯಿಂದ ಎದ್ದ ಮೇಲೆ ನಾವು ನೋಡ್ತೇವೆ ಎಲ್ಲಿ ತನ್ನ ಜನರು ಶಿಷ್ಯರು ಭಯ ಪಡ್ತಿದ್ರು ಅವ್ರ ಮಧ್ಯದಲ್ಲಿ ಬಂದು ಭಯ ಪಡಬೇಡ್ರಿ ಎಂಬುದಾಗಿ ಆತನ ಹೇಳ್ದನಂತ ಹೇಳಿರಿ. ಹಲ್ಲೆಲೂಯಾ. ಪ್ರೀತಿಯ ಸಹೋದರನೇ, ಪ್ರೀತಿ ಸಹೋದರಿ, ನಿನ್ನ ಜೀವಿತದಲ್ಲಿ ಯಾವ ಭಯ ನಿನಗೆ ಕಾಡ್ತಾ ಇದೋ ನನಗೆ ಗೊತ್ತಿಲ್ಲ. ನಿನ್ನ ಕುಟುಂಬದ ಕುರಿತು ನಿನಗೆ ಭಯ ಇರ್ಬೋದು, ನಿನ್ನ ಭವಿಷ್ಯತ್ತಿನ ಕುರಿತು ನಿನಗೆ ಭಯ ಇರ್ಬೋದು, ನಿನ್ನ ವ್ಯಾಪಾರದ ಕುರಿತು, ನಿನ್ನ ಉದ್ಯೋಗದ ಕುರಿತು, ನಿನ್ನ ಸಂಪಾದನೆ ಕುರಿತು, ನಿನ್ನ ಕುಟುಂಬದ ಬಾಧ್ಯತೆ ಕುರಿತು, ನಿನಗಿರುವಂತ ಸಾಲದ ಕುರಿತು, ನಿನಗಿರುವಂತ ಅನಾರೋಗ್ಯದ ಕುರಿತು ಯಾವ ಭಯ ನಿನ್ನಲ್ಲಿದೆಯೋ ನನಗಂತೂ ಗೊತ್ತಿಲ್ಲ. ಆದ್ರೆ ನಿಜ ಖರೆ, ಇದನ್ನ ಮಾತು ಸತ್ಯ. ಇಲ್ಲಿ ಕೂತಂತರೆಲ್ಲರಿಗೂ ಕೂಡ ಹೃದಯದಲ್ಲಿ ಒಂದು ಭಯ ಅಂತಕ್ಕಂಥದ್ದು ಅಡಗಿದೆ ಅಂತ ಹೇಳಿರಿ. ಹಲ್ಲೆಲೂಯಾ. ನನ್ನ ಎದುರುಗಡೆ ಯಾವ ಭಯ ಇಲ್ಲ ಅಂತ ಹೇಳಿದ್ರು ಕೂಡ ನಿಮ್ಮ ಹೃದಯದಲ್ಲಿ ಯಾವುದೋ ಒಂದು ಮೂಲೆಯಲ್ಲಿ ಒಂದು ಭಯ ಇದೆ. ನನ್ಗೆ ಗೊತ್ತಿಲ್ಲ ಅದು ಯಾವ ಭಯ ಅಂತಂದ್ರೆ, ಅದು ಮನುಷ್ಯರ ಭಯವಾಗಿರ್ಬೋದು. ಅಲ್ಲಿ ಶಿಷ್ಯರು ಯೆಹೂದ್ಯರ ಭಯದಿಂದ ಅವರು ಬಾಗಿಲನ್ನು ಮುಚ್ಕೊಂಡು ಕೂತ್ಕೊಂಡಿದ್ದಾರೆ. ಯೇಸುವಿಗೆ ಶಿಲುಬೆಗೆ ಏರಿಸ್ತಿದ್ದಾರೆ ಅಂದ್ರೆ ನಮ್ಮನ್ನು ಬಿಟ್ಟು ಬಿಡ್ತಾರೆ ಎಂಬುದಾಗಿ ಅವ್ರು ಬಾಗಿಲನ್ನು ಮುಚ್ಕೊಂಡು ಭಯ ಪಡ್ತಾ ಇದ್ದಾರೆ. ಮಗ್ದಲದ ಮರಿಯಳು ಸಮಾಧಿ ಹತ್ರ ಕಣ್ಣೀರು ಸುರಿಸ್ತಾ ಇದ್ದಾಳೆ. ನಾವು ನೋಡ್ತೇವೆ ಯೇಸುವನ್ನು ನಂಬಿದವರು, ಯೇಸುವನ್ನು ಹಿಂಬಾಲಿಸಿದವರು ಅನೇಕರೆಲ್ಲರೂ ಕೂಡ ಭಯದ ವಾತಾವರಣದಲ್ಲಿರ್ತಾರೆ. ಆದ್ರೆ ನಾವು ನೋಡ್ತೇವೆ ನನ್ನ ಪ್ರೀತಿ ದೇವರ ಮಕ್ಕಳೇ, ತಂದೆಯಾದ ದೇವರು ಯೇಸು ಕ್ರಿಸ್ತನ ಮೂಲಕವಾಗಿ, ಯೇಸು ಕ್ರಿಸ್ತನ ಪುನರುತ್ಥಾನದ ಮೂಲಕವಾಗಿ ಆತನು ನಮಗೆ ತಂದಂತ ಒಂದು ದೊಡ್ಡ ಮೂರನೇ ಆಶೀರ್ವಾದ ಏನಪ್ಪಾ ಅಂತಂದ್ರೆ, ನಮ್ಮಲ್ಲಿರುವಂತ ಭಯವನ್ನು ಆತನು ತೆಗೆದು ಹಾಕಿದ್ದೇನೆ ಅಂತ ಹೇಳಿ. ಹಲ್ಲೆಲೂಯಾ, ಹಲ್ಲೆಲೂಯಾ. ನಿಜವಾಗಿ ನಾನು ಯೇಸು ಕ್ರಿಸ್ತನನ್ನು ನಂಬೋದಕ್ಕಿಂತ ಮುಂಚೆ ಸತ್ಯನೇ ಹೇಳ್ಬೇಕು ನಿಮ್ಮ ಜೊತೆ, ನಾನು ಯೇಸುವನ್ನು ನಂಬೋದಕ್ಕಿಂತ ಮುಂಚೆ, ಯೇಸುವನ್ನು ಪರಿಪೂರ್ಣವಾಗಿ ನಾನು ತಿಳ್ಕೊಳ್ಳೋದಕ್ಕಿಂತ ಮುಂಚೆ ನಾನು ಎಷ್ಟು ಅಂಜುಬುರುಕನಾಗಿದ್ದೆ ಅಂದರೆ, ನಾನು ಎಷ್ಟು ಭಯ ಪಡ್ತಾ ಇದ್ದಪ್ಪ ಅಂತಂದರೆ, ನಮ್ಮ ತಂದೆ ತಾಯಿಗೆ ನಾನು ಇರ್ಲಕ್ಕೊಬ್ಬನೇ ಮಗ. ಅದರಿಂದ ನಮ್ಮ ತಂದೆ ತಾಯಿ ನನಗೆ ಭಾಳ ಲಾಡ್ಲಾ ಬೇಟ ಅಂತೇಳಿ ಭಾಳ ಪ್ಯಾರ್ ಮೊಹಬತ್ಲಿಂದ ಬೆಳೆಸ್ಯಾರ ನನಗೆ. ನಮ್ಮ ತಾಯಿ ನನಗೆಷ್ಟು ಪ್ರೀತಿ ತೋರಿಸಿ ನನಗೆ ಸಾಕಿದಳಪ್ಪ ಅಂತಂದರೆ, ಆಕೆ ಎಲ್ಲಾದರೂ ಕೆಲ್ಸಕ್ಕೆ ಹೋದಳಪ್ಪ ಅಂತಂದರೆ ಅಲ್ಲಿ ಏನಾದರೂ ಕೊಡ್ತಾರಲ್ರಿ ತಿಲ್ಲಕ, ಅದು ತನ್ನ ಒಂದು ಸೆರಗಿನ ಪದರಿನಲ್ಲಿ ಕಟ್ಕೊಂಡು ಬಂದು ಏನು ಮಾಡ್ತಾ ಇದ್ದಳಪ್ಪ ಅಂತಂದರೆ ನನಗೆ ತಿನ್ನಿಸ್ತಾ ಇದ್ದಳಕ್ಕೆ.
ಆಕೆಗೆ ಸಮಸ್ತವೂ ನಾನೇ ಆಗಿದ್ದೆ. ಆಕೆಗೆ ನನ್ನ ತಾಯಿಗೆ ನಾನೇ ಸಮಸ್ತವಾಗಿದ್ದೆ. ಅಷ್ಟೊಂದು ನನ್ನನ್ನು ಪ್ರೀತಿಯಿಂದ ಕಾಳಜಿಯಿಂದ ಆಕೆ ನನ್ನನ್ನು ಬೆಳೆಸಿದಳು. ನನ್ನ ತಾಯಿ ನನಗೆ ಅಷ್ಟೊಂದು ಪ್ರೀತಿ ತೋರಿಸ್ಲಿಕ್ಕೆ ಕಾರಣ ಏನಪ್ಪ ಅಂತಂದ್ರೆ 17 ಜನ ಮಕ್ಕಳನ್ನ ಆಕೆ ಆಲ್ರೆಡಿ ಸಮಾಧಿಯಲ್ಲಿ ಇಟ್ಟಿದ್ದಳ್ರಿ. ಆಕೆ ಅವ ಎಷ್ಟು ಜನರಿಗ್ರಿ? 17 ಜನ ಮಕ್ಕಳನ್ನು ಆಕೆ ಆಲ್ರೆಡಿ ಸಮಾಧಿ ಮಾಡಿದ್ದಳಕ್ಕೆ. ನಾನು 18ನೇ ಮಗನಾಗಿ ನಾನು ಒಬ್ಬನೇ ಉಳಿದಿದ್ದೆ. ಅದಕ್ಕಾಗಿ ಇದೂ ಎಲ್ಲಿ ಏನಾಗ್ತದೋ ಅಂಥೇಳಿ ನಮ್ಮ ತಾಯಿ ನನಗೆ ಕಣ್ಣಲ್ಲಿ ಕಣ್ಣಿಟ್ಟು ತುಂಬ ಕೇರ್ ತಗೊಂಡು ತುಂಬ ಕಾಳಜಿ ವಹಿಸಿ ನನಗೆ ತುಂಬ ಆಕೆ ಪ್ರೀತಿ ಮಾಡಿ ಬಹಳ ಪ್ರೀತಿಯಿಂದ ಬೆಳೆಸಿದ್ದಾಳ್ರಿ. ಎಷ್ಟು ಪ್ರೀತಿ ಮಾಡಿದ್ರಂದ್ರೆ ನಾನು ಚಿಕ್ಕವನಿರುವಾಗ ಯೇಸುವನ್ನು ಇನ್ನೂ ತಿಳಿದುಕೊಳ್ಳೋದಕ್ಕಿಂತ ಮುಂಚೆ ಈ ಬಿರುಗಾಳಿ ಬಿಡ್ತದಲ್ರಿ, ಬಿರುಗಾಳಿ ಗಾಳಿ ಧೂಳಿ ಅಂತಾರಲ್ಲ, ಈ ಗಾಳಿ ಧೂಳಿ ಬಿರುಗಾಳಿ ಬಿಟ್ಟತಪ್ಪ ಅಂತಂದ್ರೆ ನಮ್ಮ ಮನೆಯಾಗ ಇರ್ತಿದಿಲ್ರಿ. ನಮ್ಮ ಮನ್ಯಾಗ ನಮ್ಮ ಪಪ್ಪ ಇದ್ರು, ನಮ್ಮ ಮಮ್ಮಿ ಇದ್ರು, ನಮ್ಮ ಸುತ್ತಲೂ ಜನ ಇದ್ರು, ನಾ ಹೊರಗೆ ಗಾಳಿ ಧೂಳಿ ಬಿಟ್ಟಿತ್ತಪ್ಪ ಅಂದ್ರೆ ಓಡಿ ಬಂದು ಏನ್ ಮಾಡ್ತಾ ಅಂದ್ರೆ ಮಂಚದ ಕೆಳಗೆ ಹೋಗಿ ಕೂಡ್ತಾ ಇದ್ರಿ. ನಾ ಎಲ್ಲಿ ಕೂಡ್ತಾ ಇದ್ದೆ? ನಾನು ಮಂಚದ ಕೆಳಗೆ ಹೋಗಿ ಕೂಡ್ತಾ ಇದ್ದೆ. ಹಿಂಗೆ ಡೊಕ್ ಕೊಡ್ಕೊಂಡು ಗಾಳಿ ಧೂಳಿ ಬಿಟ್ಟಿತ್ತಂದ್ರೆ ಸಾಕು. ಹೀಗೆ ನಾನು ದೊಡ್ಡವನಾದ್ಮೇಲೂ ಇದೇ ಸ್ವಭಾವ ಬಂತು ನನ್ನ ಬಲ್ಲಿ. ಬೆಳೆದು ದೊಡ್ಡವನಾದೆ, ಈ ಭಯ ನನ್ನಲ್ಲಿ ಹೋಗ್ತಾ ಇಲ್ಲ, ಅಂಜುಬುರುಕ್ತನ ಹೋಗ್ತಾ ಇಲ್ಲ. ನಮ್ಮ ತಾಯಿಗೆ ಒಂದೇ ಚಿಂತೆ, ನನ್ನ ಮಗನ ಎಲ್ಲಿ ಹಿಂಗೆ ಅಂಜಿ ಸಾಯ್ತಾನೇನೋ. ಆಮೇಲೆ ಮೊದಲು ಫಸ್ಟ್ ನಮ್ಮ ಮನೆ ಏನಿತ್ತಪ್ಪ ಅಂತಂದ್ರೆ ಈ ಟೀನ್ ಶೆಡ್ ಪತ್ರ ಇರ್ತದಲ್ಲ, ಪತ್ರ ಮನೆ ಇತ್ತು. ಗಾಳಿ ಧೂಳಿ ಬಿಟ್ಟಾಗಿ ಪತ್ರಗಳು ಏನ್ ಮಾಡ್ತೀವ್ರಿ, ಗಡಗಡ 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 ಅಂತೀವ್ರಿ. ಗಡಗಡ ಗಡಗಡ ಅಂದ ತಕ್ಷಣ ನಾ ಎಲ್ಲಿ ಹೋಗ್ತಿದ್ದೇನೆ, ಮಂಚದ ಕೆಳಗೆ ಹೋಗಿ ನಮ್ಮ ಅಮ್ಮಗೆ ಒಂದ್ಸಲ ಅಳ್ತಾ ಅಳ್ತಾ ಹೇಳ್ತಾ ಇದ್ದೆ, ಮಮ್ಮಿ ಮೊದಲಿದು ಪತ್ರ ತೆಗಿ, ಮಮ್ಮಿ ಪತ್ರ ಚೇಂಜ್ ಮಾಡು, ಮಮ್ಮಿ ಇದು ಪತ್ರ ಏನು ಮಾಡಿ, ಪತ್ರ ಮನೆ ಏನು ಮಾಡು, ಚೇಂಜ್ ಮಾಡಿ. ಯಾವಾಗ ನಮ್ಮ ಮೇಲೆ ಬೀಳ್ತದೋ ಗೊತ್ತಿಲ್ಲ, ಪತ್ರ ಚೇಂಜ್ ಮಾಡಂದ್ರೆ ನಮ್ಮ ತಾಯಿ ಕಷ್ಟಪಟ್ಟು ಕೂಲಿ ಮಾಡ್ತಾ ಇದ್ದಾಳೆ. ಅವಾಗ ನನ್ನ ಕಾಟ ತಾಳಾರ್ದ ಬಟ್ಟಿಗೆ ಏನು ಮಾಡ್ದಾಳಂದ್ರೆ, ಏನು ಮಾಡಂತೆ ಮಗ, ಏನು ಮಾಡಂತ ಹೇಳಂದ್ರೆ, ಮಮ್ಮಿ ಆ ಮ್ಯಾಳಿಗೆ ಮನೆಯವಲ್ಲ ಕಲ್ಲಿ, ಅವು ಗಾಳಿ ಬಿಟ್ರೆ ಹಾರಲ್ಲ. ಏನು ಮಾಡಲ್ಲ ಅವು, ಗಾಳಿ ಬಿಟ್ರೆ ಏನಾಗಲ್ಲ, ಹಾರಲ್ಲ. ಮ್ಯಾಳಿಗೆ ಮನೆ ಹಾರ್ತವನ, ಹಾರಲ್ಲ. ಅದಕ್ಕೆ ನಮ್ಮ ತಾಯಿ ಹೇಳ್ದ, ಮಮ್ಮಿ ನೀ ಒಂದ್ ವೇಳೆ ಈ ಪತ್ರ ತೆಗೆದು ಮ್ಯಾಳ್ಗಿ ಮನಿ ಮಾಡ್ಲಿಲ್ಲ ಅಂದ್ರೆ, ಫುರ್ಕಲ್ ಮನಿ ಮಾಡ್ಲಿಲ್ಲಪ್ಪ ಅಂತಂದ್ರೆ ನಾನು ನಿನ್ನ ಮನೆಗೆ ಬರಲ್ಲ ಅಂತೇಳಿ ಬೇರೆಯವ್ರ ಮನೆಗೆ ಉಳಿದ್ರನ. ನಮ್ಮ ತಾಯಿ ನನಗೆ ಬಿಟ್ಟಿರ್ತಾಳ್ರಿ, ಇರ್ಲಿಕ್ಕೆ ಸಾಧ್ಯ ಅದನ? ಒಬ್ಬವನೇ ಮಗ ರೀ, ಒಬ್ಬವನೇ ಮಗ. ಆದ್ರೆ ಬೇರೆಯವ್ರ ಮನೆ ಹೋಗಿ ಮಂಕೋಲಕ್ಕೆ ಸ್ಟಾರ್ಟ್ ಮಾಡಿದ್ರೆ ನಾ ಯಾರ ಮನೆ, ಇವು ಛತ್ತಿನ ಮನಿ ಪರ್ಸಿ ಮನಿ ಇರ್ತಾವಲ್ರಿ, ಅವ್ರ ಮನೆ ಹೋಗಿ ರಾತ್ರಿ ಮಂಕೋಲಕ್ಕೆ ಸ್ಟಾರ್ಟ್ ಮಾಡ್ದನ. ಇರ್ಲಕ್ಕ ಒಬ್ಬ ಮಗ ಹೊಟ್ಟೆಗೆ ಇಟ್ಕೊಂಡು ಮಂಕೋಮಕ್ಕಿ ತಾಯಿ. ಒಂದ್ ವೇಳೆ ಮಗ ಹೊಟ್ಟೆಗಿರ್ಲಿಲ್ಲ ಅಂದ್ರೆ ತಾಯಿಗೆ ಹೆಂಗತ್ತದ್ರಿ, ಹೆಂಗತ್ತದ? ಭಾಳ ದುಃಖ ಆಗ್ತದಲ್ಲ. ಒಂದಿಬ್ಬರು ಇದ್ರಂದ್ರೆ ಇವ ಹೋಗ್ಯಾನ್ ಬಿಡು ಮತ್ತೊಬ್ಬ ಹನ ಅಂತಾರ. ಆದ್ರೆ ಇರ್ಲಕ್ಕ ಕೇಸ್ ಬಂದಿರ ಒಬ್ಬವನೇ. ನನ್ನ ತಾಯಿ ನನ್ನ ಎಷ್ಟು ಪ್ರೀತಿ ಮಾಡಿದಳಂದ್ರೆ, ಅದು ಯಾರಿಗೋ ಕಂಡಷ್ಟಕ್ಕೆ ಬಂದಷ್ಟೇ ಆ ಸೀಟ್ ಕೊಟ್ಟು ಎಷ್ಟೋ ಕಷ್ಟಪಟ್ಟು ಏನು ಮಾಡ್ದಳಪ್ಪ ಅಂತಂದ್ರೆ ಆಕೆ ಮಾಳಿಗೆ ಮನೆ ಅಂತಕ್ಕಂಥ ಸಿದ್ಧ ಮಾಡ್ದಳು ಅಂತೇಳಿರಿ. ಹಲ್ಲೆಲೂಯಾ. ಯಾವಾಗ ಮಾಳಿಗೆ ಮನೆ ಸಿದ್ಧ ಮಾಡ್ದಳು ಅವಾಗ ಬಂದು ನನ್ನ ಮನೆ ಕೂತು ಅಂತೇಳಿರಿ. ನನ್ನ ಪ್ರೀತಿ ದೇವ್ರ ಮಕ್ಕಳೇ, ಭಯ ಅಂತಕ್ಕಂಥದ್ದು ನನ್ನ ಜೀವಿತದಲ್ಲಿ ಆ ರೀತಿಯಾಗಿತ್ತು. ಅಷ್ಟೊಂದು ನಾನು ಭಯ ಪಡ್ತಾ ಇದ್ದೆ. ಆದರೆ ಬೆಳೆದು ದೊಡ್ಡವನಾದ್ಮೇಲೂ ಕೂಡ ಈ ಭಯ ಹಾಗೆ ನನಗೆ ಕಾಡ್ತಾ ಇತ್ತು ಅಂತೇಳಿರಿ. ಆದರೆ ಚಿಕ್ಕಂದಿನಿಂದ ಇರುವಂಥ ಈ ಭಯ, ನಾನು ದೊಡ್ಡವನಾದ್ಮೇಲೂ ಕೂಡ ಈ ಭಯ ನನ್ನನ್ನು ಬಿಡಲಿಲ್ಲ. ಆದರೆ ಯಾವಾಗ ನನಗೆ ಈ ಮಾತು ಸಿಕ್ಕುತ್ತಲ್ರಿ, ಯಾವಾಗ ದೇವ್ರಿಗೆ ವಾಕ್ಯ ಕೊಟ್ಟನಲ್ಲ, ಯಾವಾಗ ಈ ವಾಕ್ಯದಿಂದ ದೇವ್ರ ನನ್ನ ಜೊತೆ ಮಾತಾಡ್ದನಲ್ರಿ, ಆವಾಗ ಯೇಸು ಕ್ರಿಸ್ತನು ಯಾವಾಗ ನನಗೆ ಆತನ ಪುನರುತ್ಥಾನದಲ್ಲಿರುವಂಥ ಶಕ್ತಿಯಲ್ಲಿರುವಂಥ ಬಲ ಯಾವಾಗ ನನಗೆ ಗೊತ್ತಾಯ್ತು, ಆ ಬಲ ಯಾವಾಗ ನಾನು ಆಶ್ರಯ ಮಾಡಿಕೊಂಡು, ಆ ಬಲವನ್ನೇ ನಾನು ಯಾವಾಗ ಆಧಾರ ಮಾಡಿಕೊಂಡು, ಯೇಸುವಿನ ಪುನರುತ್ಥಾನದಲ್ಲಿರುವಂಥ 3ನೇ ಬಲ ನಮಗೆ ತಂದಿರುವಂಥ ದೊಡ್ಡ ಆಶೀರ್ವಾದ ಏನಪ್ಪ ಅಂತಂದ್ರೆ, ನಮ್ಮೊಳಗಿರುವಂಥ ಭಯವನ್ನ ಏನ್ ಮಾಡ್ದನಂದ್ರೆ ತೆಗೆದುಹಾಕಿದ್ದಾನೆ ಅಂತೇಳಿ. ಹಲ್ಲೆಲೂಯಾ. ಶಿಷ್ಯರು ಯಹೂದ್ಯರ ಭಯದಿಂದ ಬಾಗಿಲನ್ನು ಮುಚ್ಚಿಕೊಂಡು ಭಯಪಡ್ತಾ ಇದ್ರು. ಯೇಸು ಅವರ ಮಧ್ಯದಲ್ಲಿ ಬಂದು ಹೆದರಬೇಡಿರಿ, ನಿಮಗೆ ಸಮಾಧಾನವಾಗಲಿ ಎಂಬುದಾಗಿ ಆತನ ಹೇಳ್ದಾನೆ ಅಂತೇಳಿ. ಹಲ್ಲೆಲೂಯಾ, ಹಲ್ಲೆಲೂಯಾ. ನನ್ನ ದೇವರು, ನಾನು ಆರಾಧಿಸುವಂತ ದೇವರು ಆತನ ಎಂಥ ದೇವರಪ್ಪ ಅಂತಂದ್ರೆ, ಯೇಸು ಕ್ರಿಸ್ತನ ಪುನರುತ್ಥಾನದ ಮೂಲಕವಾಗಿ ನಮಗೆ 3ನೇದಾಗಿ ಆತನು ತಂದಿರುವಂಥ ಆಶೀರ್ವಾದನಪ್ಪ ಅಂತಂದ್ರೆ, ನಮ್ಮಲ್ಲಿರುವಂಥ ಭಯವನ್ನು ಆತನು ತೆಗೆದು ಹಾಕಿದ್ದಾನೆ ಅಂತೇಳಿ. ಹಲ್ಲೆಲೂಯಾ.
ನಮ್ಮಲ್ಲಿರುವಂತ ಆ ಒಂದು ಭಯವನ್ನು ಆತನು ತೆಗೆದಾಕಿ ಆತನು ಏನ್ ಮಾಡಿದ್ದಾನಪ್ಪ ಅಂತಂದ್ರೆ ಆತನು ಧೈರ್ಯದ ಆತ್ಮವನ್ನು ದೇವರು ಇವತ್ತು ನಮ್ಗೆ ಕೊಟ್ಟಿದ್ದಾನೆ ಅಂತ ಹೇಳಿ. ಹಲ್ಲೆಲೂಯಾ. ಯಾವ ಆತ್ಮ ಕೊಟ್ಟಿದ್ದಾನ್ರಿ? ದೇವರು ನಮಗೆ ಕೊಟ್ಟಿರುವಂತ ಆತ್ಮ ಅದು ಹೇಳಿತನದ ಆತ್ಮವಲ್ಲ. ದೇವರು ನಮಗೆ ಕೊಟ್ಟಿರುವಂತ ಆತ್ಮ ಅದು ಹೇಳಿತನದ ಆತ್ಮ ಅಲ್ಲ. ದೇವರು ಇವತ್ತು ನನಗೂ ನಿನಗೂ ಯೇಸುವಿನ ಪುನರುತ್ಥಾನದ ಮೂಲಕವಾಗಿ ನನಗೆ ಕೊಟ್ಟಂತ ಆತ್ಮ ಎಂತದಪ್ಪ ಅಂತಂದ್ರೆ ಧೈರ್ಯದ ಆತ್ಮ ದೇವ್ರಿಗೆ ಕೊಟ್ಟಿದ್ದಾನೆ ಅಂತ ಹೇಳಿರಿ. ಹಲ್ಲೆಲೂಯಾ. ನನಗೆ ಗೊತ್ತಿಲ್ಲ ನಿಮ್ಮಲ್ಲಿ ಎಷ್ಟು ನಿಮ್ಮ ಜನರಿಗೆ ಧೈರ್ಯ ಇದೆಯೋ ಬಲ ಇದೆಯೋ ಏನ್ ನನಗೆ ಗೊತ್ತಿಲ್ಲ, ಆದ್ರೆ ನನ್ನನ್ನು ಮಾತ್ರ ದೇವ್ರು ಏನ್ ಮಾಡಿದಾನಪ್ಪ ಅಂತಂದ್ರೆ ಆತನ ನನ್ನಲ್ಲಿರುವಂತ ಎಲ್ಲ ಭಯವನ್ನು ಆತನ ಏನ್ ಮಾಡಿದ್ರೆ ತೆಗೆದುಹಾಕಿದ್ದಾನೆ ಅಂತ ಹೇಳಿರಿ. ಹಲ್ಲೆಲೂಯಾ. ಇದು ಯೇಸು ನಮಗೆ ತಂದಂತ ಮೂರನೇ ಪುನರುತ್ಥಾನದ ಆಶೀರ್ವಾದ ಎಂಬುದಾಗಿ ನೋಡ್ತೇವೆ ಅಂತ ಹೇಳಿರಿ. ಹಲ್ಲೆಲೂಯಾ, ಹಲ್ಲೆಲೂಯಾ, ಹಲ್ಲೆಲೂಯಾ. ಬನ್ನಿ ನಾವು ನಾಲ್ಕನೇದಾಗಿ ಯೇಸುವಿನ ಪುನರುತ್ಥಾನ ನಮಗೇನು ತಂದಿದೆ. ರೋಮ ಪತ್ರಿಕೆ ನೋಡ್ರಿ ದಯವಿಟ್ಟು. ಬುಕ್ ಆಫ್ ರೋಮನ್ಸ್ ಬನ್ನಿ ಬೇಗನೆ ನಾವು ನೋಡೋಣ. ರೋಮ ಪತ್ರಿಕೆ 8ನೇ ಅಧ್ಯಾಯ. ಬುಕ್ ಆಫ್ ರೋಮನ್ಸ್, ರೋಮ ಪತ್ರಿಕೆ 8ನೇ ಅಧ್ಯಾಯ. ಯೇಸುವಿನ ಪುನರುತ್ಥಾನ ನಮಗೆ ತಂದಿರುವಂತ ಎಷ್ಟನೇ ಆಶೀರ್ವಾದ ಇದು? 4ನೇ ಆಶೀರ್ವಾದ. ಓದ್ತೀರಾ ಯಾರಾದರೂ? 11ನೇ ವಚನ ಓದ್ರಿ. 11, 8, 11. ಯೇಸುವನ್ನು ಸತ್ತರೊಳಗಿಂದ ಜೀವಿತನಾಗಿ, ಯೇಸು ಸತ್ತವರೊಳಗಿಂದ ಜೀವಿತನಾಗಿ ಎಬ್ಬಿಸಿದ ಆತನ ಆತ್ಮನು, ಎಬ್ಬಿಸಿದ ಆತನ ಆತ್ಮನು ನಿಮ್ಮಲ್ಲಿ ವಾಸವಾಗಿದ್ದರೆ, ನಿಮ್ಮಲ್ಲಿ ವಾಸವಾಗಿದ್ದರೆ, ಕ್ರಿಸ್ತ ಯೇಸುವನ್ನು ಸತ್ತರೊಳಗಿಂದ ಎಬ್ಬಿಸಿದ ಆತನು, ಕ್ರಿಸ್ತ ಯೇಸುವನ್ನು ಸತ್ತವರೊಳಗಿಂದ ಎಬ್ಬಿಸಿದ ಆತನು ನಿಮ್ಮಲ್ಲಿ ವಾಸವಾಗಿರುವ, ನಿಮ್ಮಲ್ಲಿ ವಾಸವಾಗಿರುವ ಆತ್ಮನ ಮೂಲಕ, ತನ್ನ ಆತ್ಮನ ಮೂಲಕ ನಿಮ್ಮ ಮೃತ ದೇಹಗಳನ್ನು ಸಹ ಬದುಕಿಸುವ, ನಿಮ್ಮ ಮೃತ್ಯು ದೇಹಗಳನ್ನು ಆತನು ಏನ್ ಮಾಡ್ತಾನ? ಆತನು ಬದುಕಿಸ್ತಾನೆ ಎಂಬುದಾಗಿ ದೇವರ ವಾಕ್ಯದಲ್ಲಿ ನೋಡ್ತೇವೆ ಅಂತ ಹೇಳಿ. ಹಲ್ಲೆಲೂಯಾ. ನಾವು ನೋಡ್ತೇವೆ ನನ್ನ ಪ್ರೀತಿ ದೇವರ ಮಕ್ಕಳೇ, 4ನೇದಾಗಿ ರೋಮ ಪತ್ರಿಕೆ 8ನೇ 11ನೇ ವಚನ ಪ್ರಕಾರವಾಗಿ ನಾವು ನೋಡ್ತಿದ್ದೇವೆ. ಯೇಸು ಕ್ರಿಸ್ತನ ಪುನರುತ್ಥಾನದ ಶಕ್ತಿ ನಮ್ಮನ್ನೇನ್ ಮಾಡ್ತದಪ್ಪ ಅಂತಂದ್ರೆ ಈ ಲೋಕದಲ್ಲಿ ನಮ್ಮನ್ನು ಬಲವಂತರಾಗಿ ಮಾಡ್ತದ ಅಂತ ಹೇಳಿ. ಹಲ್ಲೆಲೂಯಾ. ಯೇಸು ಕ್ರಿಸ್ತನ ಪುನರುತ್ಥಾನದ ಶಕ್ತಿ, ಯೇಸು ಕ್ರಿಸ್ತನ ಪುನರುತ್ಥಾನದ ಬಲ ಅದು ನಮ್ಮನ್ನು ಯಾವ ರೀತಿಗೆ ಆಶೀರ್ವಾದಕರವಾಗಿರ್ತದಪ್ಪ ಅಂತಂದ್ರೆ ನಮ್ಮ ಮೃತ್ಯು ದೇಹವನ್ನು ಕೂಡ ಅದು ಏನ್ ಮಾಡ್ತದಪ್ಪ ಅಂತಂದ್ರೆ ಆತನ ಆತ್ಮ ನಮ್ಮಲ್ಲಿ ವಾಸ ಮಾಡ್ತಾ ಇರುವುದರಿಂದ ಆ ಆತ್ಮನ ಬಲ ನಮ್ಮನ್ನ ಏನ್ ಮಾಡ್ತದಪ್ಪ ಅಂತಂದ್ರೆ ಈ ಲೋಕದಲ್ಲಿ ನಾವು ನೋಡ್ತೇವೆ ಪುನರುತ್ಥಾನದ ಬಲ ನಮಗೆ ಈ ಲೋಕದ ಯಾತ್ರೆಯಲ್ಲಿ ನಮಗೆ ಸಹಾಯ ಮಾಡ್ತದೆ ಎಂಬುದಾಗಿ ದೇವರ ವಾಕ್ಯದಲ್ಲಿ ನೋಡ್ತೇವೆ ಅಂತ ಹೇಳಿರಿ. ಹಲ್ಲೆಲೂಯಾ. ಈ ಯೇಸು ಕ್ರಿಸ್ತನ ಪುನರುತ್ಥಾನದ ಶಕ್ತಿಯ ಬಲ ಯಾರಲ್ಲಿ ಇರ್ತದೋ, ಯೇಸು ಕ್ರಿಸ್ತನ ಪುನರುತ್ಥಾನ ಹೊಂದಿದಂತ ಶಕ್ತಿ ಯಾರಲ್ಲಿ ಇರ್ತದೋ ಅವ್ರ ಮಾರ್ಗದಲ್ಲಿ ಯಾವತ್ತೂ ಕೂಡ ಅವರು ಭಯ ಪಡುವುದಿಲ್ಲ ಎಂಬುದಾಗಿ ದೇವರ ವಾಕ್ಯದಲ್ಲಿ ನೋಡ್ತೀವಿ ಅಂತ ಹೇಳಿರಿ. ಹಲ್ಲೆಲೂಯಾ. ಅವ್ರು ಹೋಗುವಂತ ಮಾರ್ಗದಲ್ಲಿ, ಅವ್ರು ಮಾಡುವಂತ ಪ್ರಯಾಣದಲ್ಲಿ ಎಷ್ಟು ಮಾತ್ರಕ್ಕೂ ಅವರಲ್ಲಿ ಭಯ ಅಂತಕ್ಕಂಥದ್ದು ಬರುವುದಿಲ್ಲ. ಕಾರಣ ಏನಪ್ಪ ಅಂತಂದ್ರೆ ಅವರಲ್ಲಿ ಯಾವ ಶಕ್ತಿ ಇದೆ ಎಂಬುದನ್ನು ನೋಡುವಂತ ಸಂದರ್ಭದಲ್ಲಿ ನಾವು ನೋಡ್ತೇವೆ ಯೇಸುವಿನ ಪುನರುತ್ಥಾನದ ಬಲ ಆತನು ಕೊಟ್ಟಿದ್ದಾನೆ ಎಂಬುದಾಗಿ ರೋಮ ಪತ್ರಿಕೆ 8ನೇ ಅಧ್ಯಾಯ 11ನೇ ವಚನ ನಾವು ನೋಡ್ತೇವೆ. ಯೇಸುವಿನ ಪುನರುತ್ಥಾನದ ಬಲ ನಿಮ್ಮಲ್ಲಿ ಇತ್ತಪ್ಪ ಅಂತಂದ್ರೆ ನೀವು ಈ ಲೋಕದಲ್ಲಿ ಎಲ್ಲವನ್ನು ಜಯಿಸ್ಲಿಕ್ಕೆ ಸಾಧ್ಯವಿದೆ ಎಂಬುದಾಗಿ ದೇವರು ಹೇಳ್ತಾ ಇದ್ದಾನೆ ಅಂತ ಹೇಳಿ. ಹಲ್ಲೆಲೂಯಾ. 4ನೇದಾಗಿ ಇದು ಯೇಸುವು ನಮಗೆ ತಂದಿರುವಂತ ಪುನರುತ್ಥಾನದ ಆಶೀರ್ವಾದ ಏನಪ್ಪ ಅಂತಂದ್ರೆ ನಾವು ನೋಡ್ತೇವೆ ನಮ್ಮ ಮೃತ್ಯು ದೇಹಗಳನ್ನು ಏನ್ ಮಾಡ್ತಾನಂತ ಆತನು ಬದುಕಿಸ್ತಾನೆ ಎಂಬುದಾಗಿ ನೋಡ್ತೇವೆ. ನನ್ನ ಪ್ರೀತಿ ದೇವರ ಮಕ್ಕಳೇ, ನಾವು ನೋಡ್ತೇವೆ ನಾಶವಾಗುವಂತ ಈ ದೇಹ ನಾಶವಾದ್ರೂ ಕೂಡ ನಾವು ನೋಡ್ತೇವೆ ಅಮರತ್ವವನ್ನು ಧರಿಸಿಕೊಳ್ತದೆ ಎಂಬುದಾಗಿ ದೇವರ ವಾಕ್ಯದಲ್ಲಿ ನೋಡ್ತೀವಿ ಅಂತ ಹೇಳಿರಿ. ಹಲ್ಲೆಲೂಯಾ. ನಾಶವಾಗುವಂತ ಈ ದೇಹ ನಾಶವಾದ್ರೂ ಕೂಡ ಇದೇ ದೇಹ ಮೃತ್ಯು ದೇಹವಾಗಿ ಇರೋದಿಲ್ಲ. ಇದನ್ನು ಏನ್ ಮಾಡ್ತಾನಪ್ಪ ದೇವರು ಅಂತಂದ್ರೆ ಇದು ನಾಶವಾಗದಂತ ಅಮರತ್ವವನ್ನು ಧರಿಸಿಕೊಳ್ಳುವಂತೆ ಆ ಒಂದು ಪುನರುತ್ಥಾನದ ಶಕ್ತಿ ಬಲ ನಮಗೆ ಆಶೀರ್ವಾದ ಮಾಡದೆ ಅಂತ ಹೇಳಿರಿ. ಹಲ್ಲೆಲೂಯಾ, ಹಲ್ಲೆಲೂಯಾ. ದೇವ್ರ ನಾಮಕ್ಕೆ ಸ್ತೋತ್ರವಾಗಲಿ. ಯೇಸು ಕ್ರಿಸ್ತನ ಪುನರುತ್ಥಾನ ಆಶೀರ್ವಾದ ನಮಗೆ 4ನೇದಾಗಿ ಎಂತ ತಂದಿದೆಪ್ಪ ಅಂತಂದ್ರೆ ನಮ್ಮ ಈ ಒಂದು ಮೃತ್ಯು ದೇಹಗಳನ್ನು ಆತನ ಏನ್ ಮಾಡ್ತಾನಪ್ಪ ಅಂತಂದ್ರೆ ಈ ನಾಶವಾಗುವಂತ ಶರೀರವನ್ನು ಏನ್ ಮಾಡ್ತಾನಪ್ಪ ಅಂತಂದ್ರೆ ಇವು ಕಿಲ್ಲು ಹಿಡಿದು ಹುಳ ಹತ್ತಿ ಹೋಗುವಂತೆ ಆತನ ನಮ್ಮ ದೇಹಗಳನ್ನು ಮಾಡದಂತೆ ನಮ್ಮನ್ನು ಏನ್ ಮಾಡ್ತಾನಂದ್ರೆ ನಮ್ಮ ಮೃತ್ಯು ದೇಹಗಳನ್ನು ಏನ್ ಮಾಡ್ತಾನಪ್ಪ ಅಂತಂದ್ರೆ ಮಹಿಮಾ ಶರೀರವಾಗಿ ಆತನ ಮಾರ್ಪಡಿಸ್ತಾನೆ ಎಂಬುದಾಗಿ ನೋಡ್ತೀವಿ ಅಂತ ಹೇಳಿದ್ರೆ. ಹಲ್ಲೆಲೂಯಾ. ಇದು ಪುನರುತ್ಥಾನದ ಯೇಸು ಕ್ರಿಸ್ತನ ತಂದಿರುವಂತ 4ನೇ ಆಶೀರ್ವಾದ ಎಂಬುದಾಗಿ ನೋಡ್ತೀವಿ ಅಂತ ಹೇಳಿರಿ. ಹಲ್ಲೆಲೂಯಾ. ಬನ್ನಿ ನಾವು ಕೊನೆಯದಾಗಿ ಇನ್ನೊಂದನ್ನು ನೋಡಿ ನಾವೆಲ್ಲರೂ ಕೂಡ ಪ್ರಾರ್ಥನೆ ಹೋಗೋಣ. ಯೇಸುವಿನ ಪುನರುತ್ಥಾನ ನಮಗೆ ತಂದಂತ 5ನೇ ಆಶೀರ್ವಾದ. ಧರ್ಮೋಪದೇಶ ಕಾಂಡ 31ನೇ ಅಧ್ಯಾಯ. ನಿಮ್ಮ ಸತ್ಯವೇದವನ್ನು ತಿರುಗಿಸ್ರಿ ನನ್ನೊಂದಿಗೆ ದಯವಿಟ್ಟು ನೀವೆಲ್ಲರೂ ಕೂಡ. ಧರ್ಮೋಪದೇಶ ಕಾಂಡ 31ನೇ ಅಧ್ಯಾಯ 8ನೇ ವಚನ. ಯಾರಾದರೂ ದಯಮಾಡಿ ಬರುತ್ತೀರಾ? ಯೆಹೋವನು ತಾನೇ ನಿನ್ನ ಮುಂದುಗಡೆ ಹೋಗುವನು,
ಯೆಹೋವನು ತಾನೇ ನಿಮ್ಮ ಮುಂದುಗಡೆ ಹೋಗುವನು, ಆತನೇ ನಿನ್ನ ಸಂಗಡ ಇರುವವನು, ಆತನೇ ನಿನ್ನ ಸಂಗಡ ಇರುವನು, ನಿನ್ನನ್ನು ಅಪಜಯಕ್ಕೆ ಗುರಿಪಡಿಸುವುದೇ ಇಲ್ಲ, ನಿನ್ನನ್ನು ಅಪಜಯಕ್ಕೆ ಗುರಿ ಪಡಿಸುವುದೇ ಇಲ್ಲ, ಕೈ ಬಿಡುವುದಿಲ್ಲ, ಕೈ ಬಿಡುವುದಿಲ್ಲ, ಅಂಜಬೇಡ, ಅಂಜಬೇಡ, ಧೈರ್ಯದಿಂದಿರು ಎಂದು ಹೇಳಿದನು. ಹಲ್ಲೆಲೂಯಾ. ಎಲ್ಲರೂ ನನ್ನ ಕಡೆ ನೋಡ್ತೀರಾ? ನಾವು ನೋಡ್ತೇವೆ ನನ್ನ ಪ್ರೀತಿ ದೇವರ ಮಕ್ಕಳೇ, ಸಹೋದರ ಸಹೋದರಿಯರೇ, ಯೇಸು ಕ್ರಿಸ್ತನ ಪುನರುತ್ಥಾನದ ಶಕ್ತಿ ಕೊನೆಯದಾಗಿ 5ನೇದಾಗಿ ಬಹಳಷ್ಟು ಆಶೀರ್ವಾದ ನಮಗೆ ತಂದಿವೆ. ನಾನು ಕೇವಲ 5 ವಿಷಯಗಳ ಬಗ್ಗೆ ಇವತ್ತು ನಿಮ್ಮ ಜೊತೆ ಮಾತಾಡ್ತಾ ಇದ್ದೀನಿ. ಕೊನೆಯದಾಗಿ ಯೇಸುವಿನ ಪುನರುತ್ಥಾನದ ಒಂದು ಶಕ್ತಿ, ಯೇಸುವಿನ ಪುನರುತ್ಥಾನದ ಒಂದು ಬಲ, ವಿಶ್ವಾಸಿ ಮಕ್ಕಳಾಗಿರುವಂತ ನಮಗೆ, ದೇವ್ರ ಮಕ್ಕಳಾಗಿರುವಂತ ನಮಗೆ ತಂದಿರುವಂತ ಆಶೀರ್ವಾದ ಏನಪ್ಪ ಅಂತಂದ್ರೆ, ನಾವು ನೋಡ್ತೇವೆ ನನ್ನ ಪ್ರೀತಿ ದೇವ್ರ ಮಕ್ಕಳೇ, ಆತನು ಎಂತ ದೇವರಪ್ಪ ಅಂತಂದ್ರೆ, ಆತನು ಯಾತಕ್ಕೋಸ್ಕರವಾಗಿ ಆತನು ಮರಣದಿಂದ ಸಮಾಧಿಯಿಂದ ಆತನು ತಿರುಗಿ ಎದ್ದು ಬಂದಿದ್ದೆ ನಮಗೆ ನೋಡುತ್ತ ಸಂದರ್ಭದಲ್ಲಿ ನನ್ನ ಪ್ರೀತಿ ದೇವ್ರ ಮಕ್ಕಳೇ, ಆತನು ಈ ಲೋಕದ ಪ್ರಯಾಣದಲ್ಲಿ ನಮ್ಮ ಮುಂದೆ ಹೋಗೋದಕ್ಕೋಸ್ಕರವಾಗಿ ಆತನು ಎದ್ದು ಬಂದಿದ್ದಾನೆ ಎಂಬುದನ್ನು ನೋಡ್ತೇವೆ ಅಂತ ಹೇಳಿರಿ. ಹಲ್ಲೆಲೂಯಾ. ಈ ಲೋಕದ ಪ್ರಯಾಣದಲ್ಲಿ ನೀನು ಒಬ್ಬಂಟಿಗಳು ಹೋಗುವುದು ಬೇಕಾಗಿಲ್ಲ. ಈ ಲೋಕದ ಪ್ರಯಾಣದಲ್ಲಿ ನೀನು ಒಬ್ಬಂಟಿಗನು ಹೋಗುವುದು ಬೇಕಾಗಿಲ್ಲ. ಈ ಲೋಕದ ವಿಶ್ವಾಸದ ಪ್ರಯಾಣದಲ್ಲಿ, ವಿಶ್ವಾಸದ ಯಾತ್ರೆಯಲ್ಲಿ ನೀನು ಕುಟುಂಬವಾಗಿ ನೀನು ನಿನ್ನ ಪ್ರಯಾಣವನ್ನು ಸಾಗಿಸುವಂತ ಸಂದರ್ಭದಲ್ಲಿ ದೇವರು ಯೇಸು ಕ್ರಿಸ್ತನನ್ನು ಯಾಕೆ ಪುನರುತ್ಥಾನ ಆತನು ಮಾಡಿದನಪ್ಪ ಅಂತಂದ್ರೆ, ಆತನು ನಿಮ್ಮ ಮುಂದುಗಡೆ ಹೋಗೋದಕ್ಕೋಸ್ಕರ ಆತನು ಪುನರುತ್ಥಾನ ಮಾಡಿದಾನೆ ಎಂಬುದಾಗಿ ನೋಡ್ತೇವೆ ಅಂತ ಹೇಳಿರಿ. ಹಲ್ಲೆಲೂಯಾ. ಯೇಸುವನ್ನು ಯಾಕೆ ದೇವರು ಎಬ್ಬಿಸದನೆ ಎಂಬುದಾಗಿ ನೋಡುತ್ತ ಸಂದರ್ಭದಲ್ಲಿ, ತಂದೆಯಾದ ದೇವರು ಯೇಸು ಕ್ರಿಸ್ತನನ್ನು ಸಮಾಧಿಯಿಂದ ಪುನರುತ್ಥಾನವಾಗಿ ಯಾಕೆ ಎಬ್ಬಿಸದನೆ ಎಂಬುದಾಗಿ ನೋಡುತ್ತ ಸಂದರ್ಭದಲ್ಲಿ ನಾವು ನೋಡ್ತೇವೆ ನನ್ನ ಪ್ರೀತಿ ದೇವರ ಮಕ್ಕಳೇ, ಈ ಲೋಕದ ಯಾತ್ರೆಯಲ್ಲಿ, ಈ ಲೋಕದ ಪ್ರಯಾಣದಲ್ಲಿ ಇವತ್ತು ಅಪಾಯಗಳಿವೆ. ಈ ವಿಶ್ವಾಸದ ಯಾತ್ರೆಯಲ್ಲಿ, ಈ ಪ್ರಯಾಣದಲ್ಲಿ ಮುಂದೆ ಸಾಗುವಂತ ನಮಗೆ ಮಾರ್ಗದಲ್ಲಿ ಅನೇಕ ಅಪಾಯಗಳಿವೆ. ಈ ಲೋಕದ ಯಾತ್ರೆಯಲ್ಲಿ ಅಪಾಯಗಳಿರುವುದರಿಂದ, ನಮ್ಮ ಒಂದು ಪ್ರಯಾಣದಲ್ಲಿ ಬಹಳಷ್ಟು ಏರುಪೇರುಗಳು ಇರುವುದರಿಂದ, ನಮ್ಮ ಪ್ರಯಾಣದಲ್ಲಿ ಹಾನಿಕರವಾದಂತ ವಿಷ ಜಂತುಗಳಿರುವುದರಿಂದ, ಈ ಲೋಕದ ಒಂದು ಪ್ರಯಾಣದಲ್ಲಿ ನಮಗೆ ಉಪದ್ರವ ಪಡಿಸುವಂತ, ನಮಗೆ ಹಾನಿ ಮಾಡುವಂತ, ನಮಗೆ ನಷ್ಟಪಡಿಸುವಂತ, ಈ ಲೋಕದ ಯಾತ್ರೆಯಲ್ಲಿ ನಮಗೆ ಕಣ್ಣೀರು ಪಾಲು ಮಾಡುವಂತ, ಅವಮಾನದ ಪಾಲು ಮಾಡುವಂತ, ನಮ್ಮನ್ನು ಕುಗ್ಗಿಸುವಂತ, ನಮ್ಮನ್ನು ನಾಶ ಮಾಡುವಂತ, ನಮ್ಮನ್ನು ಅರೆ ಜೀವ ಮಾಡುವಂತ, ಕೊನೆಗೆ ನಮ್ಮನ್ನು ಜೀವಂತ ಹೆಣವಾಗಿ ಮಾಡುವಂತ ಅನೇಕ ಸಂಗತಿಗಳು ನಮ್ಮ ಆತ್ಮೀಯ ಪ್ರಯಾಣದಲ್ಲಿ ಮುಂದೆ ನಮಗಿವೆ ಅಂತ ಹೇಳಿರಿ. ಹಲ್ಲೆಲೂಯಾ. ಆದ್ರೆ ಇದನ್ನು ಅರಿತಂತ ದೇವರು, ಇದನ್ನು ಬಲ್ಲಂತ ದೇವರು, ತಂದೆಯಾದ ದೇವರು ನಿನ್ನನ್ನು ಆತನು ಎಷ್ಟಾಗಿ ಪ್ರೀತಿ ಮಾಡಿದನಪ್ಪ ಅಂತಂದ್ರೆ, ಇವತ್ತು ದೇವರ ಪ್ರೀತಿ ಎಂತದಾಗಿದೆಪ್ಪ ಅಂತಂದ್ರೆ, ಈ ಪುನರುತ್ಥಾನದ ಮೂಲಕವಾಗಿ ಈ ಈಸ್ಟರ್ ಸಂದರ್ಭದಲ್ಲಿ ದೇವರು ತನ್ನ ಅಭಯ ಹಸ್ತದಿಂದ ಆತನ ಪುನರುತ್ಥಾನ ಯೇಸುವನ್ನು ಯಾಕೆ ಮಾಡಿದ ನೋಡ ಸಂದರ್ಭದಲ್ಲಿ, ನನ್ನ ಪ್ರೀತಿಯ ದೇವರ ಮಕ್ಕಳೇ, ಆತನು ನಿನ್ನ ಮುಂದುಗಡೆ ಹೋಗೋದಕ್ಕೋಸ್ಕರವಾಗಿ, ನಿನ್ನ ಮಾರ್ಗಗಳನ್ನು ಸರಾಗ ಮಾಡೋದಕ್ಕೋಸ್ಕರವಾಗಿ, ನಿನ್ನ ಭೂಯಾತ್ರೆಯನ್ನು ಸರಳಗೊಳಿಸೋದಕ್ಕಾಗಿ ಆತನು ಯೇಸುವನ್ನು ಪುನರುತ್ಥಾನವಾಗಿ ಆತನು ಎಬ್ಬಿಸಿದ್ದನ್ನು ಎಂಬುದಾಗಿ ನೋಡ್ತಾ ಇದೀವಿ ಅಂತ ಹೇಳಿರಿ. ಹಲ್ಲೆಲೂಯಾ. ಈ ನಾನಾ ಮಾತುಗಳನ್ನು ಕೇಳುವಂತ ಎಲ್ಲ ದೇವ್ರ ಮಕ್ಕಳೇ, ಈ ಲೋಕದಲ್ಲಿ ಎಂದಾದ್ರೂ ನೋಡಿದ್ದೀರಾ ಒಬ್ಬ ಮುಖ್ಯಮಂತ್ರಿಯೋ ಒಬ್ಬ ಪ್ರಧಾನಮಂತ್ರಿನೋ ಇವತ್ತು ನಿಮ್ಮ ಸಿಟಿಯಲ್ಲಿ ಬಂದನಪ್ಪ ಅಂತಂದ್ರೆ, ಆತನು ಕೂತಂತ ಕಾರಿನ ಮುಂದೆ 10 ಕಾರುಗಳು, ಹಿಂದೆ 10 ಕಾರುಗಳು, ಮುಂದೆ ಪೊಲೀಸ್ ವ್ಯವಸ್ಥೆ, ಈ ರೀತಿ ಎಲ್ಲ ಎಸ್ಕಾರ್ಟ್ ಸೆಕ್ಯೂರಿಟಿ ಎಲ್ಲ ಇರ್ತದೆ. ಮಧ್ಯದಲ್ಲಿ ಯಾರಿರ್ತಾರೆ? ಮಧ್ಯದಲ್ಲಿ ಯಾರಿರ್ತಾರ? CM ಇರ್ತಾರ. ಮುಂದೆ ಯಾರಿರ್ತಾರ? ಮುಂದೆ ಯಾರಿರ್ತಾರೆ? ಎಸ್ಕಾರ್ಟ್ ಇರ್ತದೆ, ಸೆಕ್ಯೂರಿಟಿ ಇರ್ತದೆ. ಮುಂದ್ಗಡೆ ಇಂಥದ್ದೇ ಕಲರಿನಿಂದ 10 ವಾಹನಗಳು ಹೋಗ್ತಾ ಇರ್ತಾವ ಮುಂದೆ. ಓಕೆನಾ? ಇದು ಮೊದಲನೇದು. ಎರಡನೇದು ಏನಿರ್ತದಪ್ಪ ಅಂತಂದ್ರೆ, ಈ ಒಂದು CM ಆಗಲಿ PM ಆಗಲಿ ಹೋಗುವಂತ ಮಾರ್ಗದಲ್ಲಿ 0 ಟ್ರಾಫಿಕ್ ಮಾಡ್ತಾರೆ. ಗೊತ್ತಾ ನಿಮಗೆ? ಆಟೋದವ್ರು ಇಷ್ಟು ಒಯ್ಕೋತಾರೆ ಪೊಲೀಸ್ನವ್ರ ಮೇಲೆ. ಅವತ್ತು ಬೇಡ ಕಿರಿಕಿರಿ, ಎಲ್ಲ ರೋಡ್ಗಳು ಬಂದ್ ಮಾಡಿಬಿಡ್ತಾರೆ. ಈ ಕಡೆಯಿಂದ ಹೋಗ್ಬೇಕಂದ್ರೆ ಅಲ್ಲಿ ಪೊಲೀಸ್ ನಿಂತಿರ್ತಾನೆ, ಈ ಕಡೆಯಿಂದ ಹೋಗ್ಬೇಕಂದ್ರೆ ಅಲ್ಲಿ ಪೊಲೀಸ್ ನಿಂತಿರ್ತಾನೆ, ಆ ಕಡೆ ಹೋಗ್ಬೇಕಂದ್ರೆ ಅಲ್ಲೂ ಪೊಲೀಸ್ ನಿಂತಿರ್ತಾನೆ. ಇದು ಆಟೋದವ್ರಿಗೆ ಭಾಳ ಚೆನ್ನಾಗಿ ಗೊತ್ತಿರ್ತದೆ. ಏನ್ ಮಾಡ್ತಾರೆ? CM ಬಂದ್ರೆ ಏನ್ ಮಾಡ್ತಾರೆ? 0 ಟ್ರಾಫಿಕ್ ಮಾಡಿಬಿಡ್ತಾರೆ. ಏನು ಎದುರುಗಡೆ ಬರಬಾರ್ದು, ಏನೋ ಹೋಗ್ಬಾರ್ದು. ಈ ಲೋಕದಲ್ಲಿ ಒಬ್ಬ ಪ್ರಧಾನಮಂತ್ರಿನೋ, ಒಬ್ಬ ಮುಖ್ಯಮಂತ್ರಿನೋ, ಒಬ್ಬ MLAನೋ, ಒಬ್ಬ ಮಿನಿಸ್ಟರ್ ಹೋಗೋ ಟೈಮ್ನಲ್ಲಿ ಇಷ್ಟೊಂದು ಭದ್ರತೆ ಇರ್ತದ, ಆತನ ಮುಂದೆ ಪೊಲೀಸ್ನವ್ರು ಹೋಗ್ತಾರೆ. ಆದರೆ ನೀನು ಯಾರು, ನಾನು ಯಾರು? ಹಲ್ಲೆಲೂಯಾ. ಆಮೇಲೆ ಹೇಳ್ತಾ ಇಲ್ಲ ಯಾಕೋ, ಇದು ಅರ್ಥ ಆಗಿಲ್ಲ ನಿಮಗೆ, ಅರ್ಥ ಆಗಿಲ್ಲ ನಿಮಗೆ.
ನಿಮ್ಗೆ ಅರ್ಥ ಆದರೆ ಹೀಗೆ ಕೂತ್ಕೊಳ್ಳಲ್ಲ ನೀವು, ಗಂಟಲೆತ್ತಿ ಕೂಗ್ತೀರಿ ನೀವು. ಒಬ್ಬ ಸಾಮಾನ್ಯವಾದಂಥ ಒಬ್ಬ ವ್ಯಕ್ತಿ, ಪ್ರಧಾನಮಂತ್ರಿನೋ ಮುಖ್ಯಮಂತ್ರಿನೋ MLA MP ಯಾರೋ ಹೋಗೋ ಟೈಮ್ನಲ್ಲಿ ಇಷ್ಟು ಜನ ಆತನ ಮುಂದ್ಗಡೆ ಏನು ಮಾಡ್ತಾರ, ಹೋಗ್ತಾರೆ. ಇವತ್ತು ದೇವರು ನಮಗೇನು ಹೇಳ್ತಾನೆ ಗೊತ್ತಾ? ಯೇಸುವಿನ ಪುನರುತ್ಥಾನದ ಒಂದು ಶಕ್ತಿ ನಮಗೇನು ತಂದಿದೆ ಗೊತ್ತಾ? ಯೇಸುವಿನ ಪುನರುತ್ಥಾನ ನಮಗೆ ತಂದಿರುವಂಥ ಆಶೀರ್ವಾದ ಏನು ಗೊತ್ತಾ? ನನ್ನ ಪ್ರೀತಿಯ ದೇವ್ರ ಮಗಳೇ, ದೇವ್ರ ಮಗನೇ, ದೇವರು ನಮಗೆ ಪುನರುತ್ಥಾನದ ಮೂಲಕವಾಗಿ ನಮಗೆ ತಂದಂಥ 5ನೇ ಆಶೀರ್ವಾದಪ್ಪ ಅಂದರೆ ಆತನು ಈ ಲೋಕದ ಪ್ರಯಾಣದಲ್ಲಿ ಮುಂದೆ ಹೋಗುವಂಥ ನಮಗಿಂತಲೂ ಆತನು ನಮಗೋಸ್ಕರಾಗಿ ಎಲ್ಲಿ ಹೋಗ್ತಾನ್ರಿ? ಮುಂದೆ ಹೋಗೋದಕ್ಕೋಸ್ಕರಾಗಿ ಆತನನ್ನು ಪುನರುತ್ಥಾನವಾಗಿ ಎಬ್ಬಿಸಿದ್ದೇನೆ ಅಂತೇಳಿ. ಹಲ್ಲೆಲೂಯಾ. ಇವತ್ತು ಲೋಕದಲ್ಲಿ ಎಷ್ಟೋ ಜನರು ಹೇಳ್ತಾರೆ, ಎಷ್ಟೋ ಜನರು ಮಾತಾಡ್ತಾರೆ, ನಮ್ಗೆ ಕಷ್ಟ ಇದ್ದಂಥ ಸಂದರ್ಭದಲ್ಲಿ, ನಮಗೆ ಸಮಸ್ಯೆ ಇದ್ದಂಥ ಸಂದರ್ಭದಲ್ಲಿ, ಬ್ರದರ್ ನಿನ್ನ ಮುಂದೆ ಹೋಗಿ ನಾ ಇರ್ತೀನಿ ಹೇಳೋದು ಕೇಳಿರಿ. ನಮ್ಮ ಹಿಂದಿರೋರು ಭಾಳ ಮಂದಿರ, ನೀ ಮುಂದೆ ಹೋಗರೆ ಹೋಗ್ನಿ. ನಾವು ಎಲ್ಲಿರ್ತೀವಿ? ಹಿಂದಿರೋರು ಭಾಳ ಮಂದಿರ, ಆದ್ರೆ ನಾವು ಮುಂದೆ ಹೋಗೋರು ಯಾರು ಇಲ್ಲ. ಹೌದಲ್ರಿ? ಮುಂದೆ ಹೋಗೋರಿಲ್ಲ. ಆದರೆ ನಮ್ಮ ಕರ್ತನಾಗಿರುವಂಥ ಯೇಸು ಕ್ರಿಸ್ತನ ಆತನ ಎಂಥ ದೇವರಾಗಿದ್ದಾನೆಂದರೆ, ಆತನು ನಮಗೋಸ್ಕರ ಸಿದ್ಧಪಡಿಸಿರುವಂಥ ಯೋಜನೆ ಎಂಥದಪ್ಪ ಅಂತಂದರೆ, ನನ್ನ ಪ್ರೀತಿ ದೇವರ ಮಕ್ಕಳೇ, ಆತನು ಪುನರುತ್ಥಾನವಾಗಿ ಎದ್ದು ಬಂದ ಮೇಲೆ ನಾವು ನೋಡ್ತಿದ್ದೇವೆ, ಅಲ್ಲಿ ಶಿಷ್ಯರಿಗೊಂದು ಮಾತು ಹೇಳ್ತಾರೆ. ಏನು ಹೇಳ್ತಾರಪ್ಪ ಅಂತಂದರೆ, ಇವಾಗ ನೀವು ಯಾರ್ಯಾರು ಆತನನ್ನು ನೋಡಿಲ್ಲ, ಯಾರ್ಯಾರು ಆತನಿಗೆ ದರ್ಶನ ಆಗಿಲ್ಲಲ್ಲ, ಯಾರು ನೋಡಿದ್ದಾರ ಆ ಸ್ಥಳದಲ್ಲಿ, ಯಾರು ಹೋಗಿ ಹೇಳಿದ್ರೆ ಈ ಸ್ಥಾನದಲ್ಲಿ ಯೇಸು ಸ್ವಾಮಿ ಬಂದಿದ್ದಾನೆ ಅಂತೇಳಿ ಯಾರು ಗೊತ್ತಾಗ ತಿರುಗಿ ಆ ಸ್ಥಳಕ್ಕೆ ಬಂದು ನೋಡುವಂಥ ಸಂದರ್ಭದಲ್ಲಿ ಅಲ್ಲಿದ್ದವ್ರು ಏನು ಹೇಳತ್ತಾರ ಗೊತ್ತದ ನಿಮ್ಗೆ? ನೀವು ಇವಾಗ ಏನು ಮಾಡ್ಬೇಕಂದ್ರೆ, ನೀವು ಗಲಿಲಾಯಕ್ಕೆ ಹೋಗ್ರಿ, ಅಲ್ಲಿ ಯೇಸು ಸ್ವಾಮಿ ನಿಮಗಿಂತ ಮುಂಚೆ ಹೋಗಿದ್ದ ನಮ್ಮದಾಗ ಹೇಳ್ತಾರೆ ಅಂತ ಹೇಳಿರಿ. ಹಲ್ಲೆಲೂಯಾ. ಯೇಸು ಇಲ್ಲಿ ಇಲ್ಲ, ನಮಗೆ ದರ್ಶನ ಕೊಟ್ಟಂತ ಸ್ಥಳದಲ್ಲಿಲ್ಲ, ಮಗ್ದಲದ ಮರಿಯಳಿಗೆ ದರ್ಶನ ಕೊಟ್ಟಂತ ಸ್ಥಳದಲ್ಲಿಲ್ಲ, ಇವತ್ತು ಪೇತ್ರನಿಗೆ ದರ್ಶನ ಕೊಟ್ಟಂತ ಸ್ಥಳದಲ್ಲಿಲ್ಲ, ಯೇಸು ಇದ್ದಂತ ಸ್ಥಳದಲ್ಲಿರುವುದಿಲ್ಲ, ಯೇಸು ನಿಂತಂತ ಸ್ಥಿತಿಯಲ್ಲಿರುವುದಿಲ್ಲ. ಯೇಸು ಎಲ್ಲಿದ್ದಾನಪ್ಪ ಅಂತಂದ್ರೆ ಆತನು ಗಲಿಲಾಯಕ್ಕೆ ಹೋಗಿದ್ದಾನೆ. ನೀವು ಕೂಡ ಏನಾಗಿದ್ರೆ ಗಲಿಲಾಯಕ್ಕೆ ಹೋಗ್ರಿ ಆತನ ನೋಡ್ಬೇಕಾದ್ರೆ. ಆತನು ನಮ್ಮ ಮುಂದ್ಗಡೆ ಹೋಗುವಂತ ದೇವರಾಗಿದ್ದಾನೆ ಹೇಳ್ತೀರಿ. ಹಲ್ಲೆಲೂಯಾ, ಹಲ್ಲೆಲೂಯಾ. ನನ್ನ ಪ್ರೀತಿಯ ದೇವ್ರ ಮಕ್ಕಳೇ, ಇದು ರೀ ಈಸ್ಟರ್ ಅಂದ್ರೆ, ಇದು ರೀ ಪುನರುತ್ಥಾನದ ಒಂದು ಹಬ್ಬ ಅಂದ್ರೆ ಇದು ರೀ. ಪುನರುತ್ಥಾನದ ಶಕ್ತಿ ಅಂದ್ರೆ ಇದು ರೀ. ಪುನರುತ್ಥಾನದಲ್ಲಿ ಅಡಗಿರುವಂಥ ಆಶೀರ್ವಾದಗಳು ಇವ್ರಿ. ಈ ಸತ್ಯವನ್ನು ಬಿತ್ತಿರುವಂಥ ದೇವರಿಗೆ ಕೋಟಿ ಕೋಟಿ ಸ್ತೋತ್ರ. ಈ ಪ್ರಕಟಣೆಯನ್ನು ಬಲಹೀನರಂತ ನಮಗೆ ಬಯಲ್ಪಡಿಸಿದಕ್ಕಾಗಿ ದೇವರಿಗೆ ಸ್ತೋತ್ರ. ನಾವು ನೋಡ್ತೇವೆ ನನ್ನ ಪ್ರೀತಿ ದೇವರ ಮಕ್ಕಳೇ, ಇವತ್ತು ಯೇಸು ಕ್ರಿಸ್ತನ ಪುನರುತ್ಥಾನದ ಮೂಲಕವಾಗಿ ಇವತ್ತು ನಮಗೆ ಬಂದಿರುವಂಥ 5 ಆಶೀರ್ವಾದಗಳ ಕುರಿತು ನಾವೆಲ್ಲರೂ ಧ್ಯಾನ ಮಾಡಿದ್ದೇವೆ. ಥ್ಯಾಂಕ್ ಯು. ಗಾಡ್ ಬ್ಲೆಸ್ ಯು. ದೇವರು ನಿಮ್ಮನ್ನು ಆಶೀರ್ವಾದ ಮಾಡಲಿ. ಮತ್ತೊಂದು ಆವೃತ್ತಿ ಈಸ್ಟರ್ ಹಬ್ಬದ ಶುಭಾಶಯಗಳು ನಿಮಗೆ. ಈಸ್ಟರ್ ನಿಮಿತ್ತವಾಗಿ ದೇವರು ನಿಮ್ಮ ಪ್ರಾರ್ಥನೆ ಮೂಲಕವಾಗಿ ಅನೇಕರನ್ನು ಕತ್ತಲೆಯಿಂದ ಬೆಳಕಿಗೆ ತರಲಿ, ನಿಮ್ಮನ್ನು ಪ್ರಾರ್ಥನೆ ಪರರಾಗಿ ಮಾಡಲಿ, ನಿಮ್ಮನ್ನು ಆತ್ಮೀಯರಾಗಿ ಮಾಡಲಿ. ದೇವರು ನಿಮ್ಮ ಜೀವಿತದಲ್ಲಿ ಈ 5 ಸಮೃದ್ಧಿಕರವಾದಂಥ ಆಶೀರ್ವಾದವನ್ನು ಸುರಿಸಲಿ ಎಂಬುದಾಗಿ ನಿಮಗೋಸ್ಕರಾಗಿ ಪ್ರಾರ್ಥನೆ ಮಾಡುವಂಥ ನಿಮ್ಮ ಜೊತೆಯ ಸೇವಕನು ದಾಸನಾಗಿರುವಂಥ ನಾನು ಕೂಡ ನಿಮಗೋಸ್ಕರಾಗಿ ಪ್ರಾರ್ಥನೆ ಮಾಡ್ತೇನೆ. ನೀವು ಕೂಡ ನಮಗೋಸ್ಕರಾಗಿ ಪ್ರಾರ್ಥನೆ ಮಾಡಿರಿ. ಥ್ಯಾಂಕ್ ಯು. ಗಾಡ್ ಬ್ಲೆಸ್ ಯು. ದೇವರು ನಿಮ್ಮನ್ನು ಅದ್ಭುತವಾಗಿ ಆಶೀರ್ವಾದ ಮಾಡಲಿ. ನಮ್ಮ ಕಣ್ಣುಗಳನ್ನು ಮುಚ್ಚುವುದಾದ್ರೆ, ನಮ್ಮ ತಲೆಗಳನ್ನು ಬಾಗಿಸೋದಾದ್ರೆ 1 ನಿಮಿಷ ಮೇಜಿನಲ್ಲಿ ಕೈ ಹಾಕಿ ಮುಂಚಿತವಾಗಿ ನಮ್ಮನ್ನು ಪರೀಕ್ಷೆ ಮಾಡ್ಕೊಳ್ಳೋಣ. ಓ ದೇವರೇ,